ಒಂದು ಸಿನಿಮಾ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಒಪ್ಕೋಬೇಕು ಅಂದ್ರೆ ವಾಟ್ ಇಸ್ ದಟ್ ಕ್ರೈಟೀರಿಯಾ? ದುಡ್ಡು ಚೆನ್ನಾಗಿ ಕೊಡ್ಬೇಕು. ಈ ಕಾಡು ನಡೆದು ಬಂದ ಹೆಜ್ಜೆ ಗುರುತುಗಳನ್ನೇ ನುಂಗುತ್ತೆ. ಐ ಲವ್ ಯು ಮನು. ಇನ್ನೊಂದು ನನಗೆ ಬಿಸ್ಕೆಟ್ ಹಾಕಿದ್ರು ಅವರು, ಊಟಿ ಕರ್ಕೊಂಡು ಹೋಗ್ತೀನಿ. ಅಂಡ್ 19 awards ಇಂಟರ್ನ್ಯಾಷನಲಿ ಅಕ್ಲೈಮ್ಡ್. ಈ ಎಲ್ಲ ಕ್ಯಾಟಗರೀಸು, ಈ ಬ್ರಾಕೆಟ್ಸು, ಇಟ್ ಆ್ಯಡ್ಸ್ ಸೋ ಮಚ್ ಆಫ್ ವ್ಯಾಲ್ಯೂ ಟು ದ ಪ್ರಾಜೆಕ್ಟ್. ಇಲ್ಲಿ ಕೇಳು. ಈ ರೆಕಗ್ನಿಷನ್ನು ಫಾರಿನ್ ಕಂಟ್ರೀಸಲ್ಲಿ ಇಲ್ಲ ಬೇರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸಲ್ಲಿ ಗೆದ್ಕೊಂಡು ಬಂದ ನಂತರನೂ ಕನ್ವಿನ್ಸ್ ಮಾಡೋದಿದೆಯಲ್ಲ ಅಥವಾ ಕನ್ಸಂಪ್ಷನ್ಗೆ ಒಂದು ದಾರಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಟಫ್ ಇದೆಯಲ್ಲ. ಆ ಪ್ರೋಸೆಸ್ ಹೇಗಿದೆ? ಕಾರ್ಡ್ ಬದಲಾಗುತ್ತೆ. ಆ್ಯಕ್ಚುಲಿ ನನ್ನ ಕಷ್ಟ ಏನು ಅಂತಂದರೆ, ಯಾರಿಗೆ ಬೇಕಾದ್ರೂ ಪ್ರಶ್ನೆಗಳು ಕೇಳ್ಬಿಡ್ಬೋದು. ಗೋಪಿ ಸರ್ಗೆ ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದಾಗ್ಲೂ ಅವರಿಗೆ ಅಂತ ಪ್ರಶ್ನೆಗಳನ್ನ ಹುಟ್ಟಾಕದೆ ಕಷ್ಟ. ನೀವು ಒಂದ್ಸರಿ ಕೂತ್ಕೊಂಡು ಕತೆ ಕೇಳಿ ಅವ್ರ ಹತ್ರ. ಪಿಕ್ಚರ್ ನೋಡಿದ್ಮೇಲೆ ಕೇಳಿ. ಹೌದಾ? ಈಗಲೇ ಕೇಳ್ಬಿಟ್ರೆ ಪಿಕ್ಚರ್ ನೋಡಲ್ಲ. ಕರೆಕ್ಟ್. ಪಿಕ್ಚರ್ ನೋಡೋದ್ಮೇಲೆ ಇವ್ರು ಹೇಳೋ ಕತೆ ನನಗೆ ಅರ್ಥ ಆಗಿರುತ್ತೋ ಅಥವಾ ನನಗೆ ಬೇರೆ ಕತೆ ಅರ್ಥ ಆಗುತ್ತೋ ಅದು ಗೊತ್ತಿಲ್ಲ. ನೋಡೋಣ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ನ ಜೊತೆ ನನ್ನ ಶೋ ಅಲ್ಲಿ ಗ್ರೀನ್ ಸಿನಿಮಾ ತಂಡದಿಂದ ಗೋಪಾಲಕೃಷ್ಣ ದೇಶಪಾಂಡೆ ಅವರು, ಡೈರೆಕ್ಟರ್ ಆಗಿರುವಂತಹ ರಾಜ್ ವಿಜಯ್ ಅವರು, ಹಾಗೆ ಪ್ರೆಸೆಂಟರ್ ಆಗಿರುವಂತಹ ನಿಶಾಂತ್ ಅವರಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ಸರ್, ಹೇಗಿದ್ದೀರಾ? ನಿಮ್ಮ ಡೈರೆಕ್ಟ್ ಆಗಿ ಮೀಟ್ ಮಾಡೋದಕ್ಕಿಂತ ಜಾಸ್ತಿ ಫಿಲಮ್ಸ್ ಎಲ್ಲ ನೋಡೋದಾಯ್ತಾರೆ. ಏನು ಕತೆ? ಮುಂಚೆ ಯಾರು ಸುಮಾರು ಸಿಗ್ತಾ ಇದ್ರಿ. ಈಗ ನಾನು ಜಿಮ್ಮಿಗೆ ಬರ್ತಾ ಇಲ್ಲ, ನೀವು ಜಿಮ್ಮಿಗೆ ಬರ್ತಾ ಇಲ್ಲ, ಹಂಗಾಗಿ ಆ್ಯಂಡ್ ಫ್ಯಾಬ್ಯುಲಸ್ ವರ್ಕ್ ವಿತ್ ಯುವರ್ ರೀಸೆಂಟ್ ಪ್ರಾಜೆಕ್ಟ್. ಕೊತ್ತಲವಾಡಿಲಿ ನಿಮ್ಮ ಪರ್ಫಾರ್ಮೆನ್ಸು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ಈ ಟ್ರೈಲರಲ್ಲೂ ನಿಮ್ಮ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಿದೆ. ಥ್ಯಾಂಕ್ಸ್, ಥ್ಯಾಂಕ್ ಯು. ಕಮಿಂಗ್ ಟು ಗ್ರೀನ್, ಟ್ರೈಲರ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಮತ್ತು ಇಂಟರ್ವ್ಯೂಯಿಂಗ್ ಆಗಿದೆ. ಸೈಕಲಾಜಿಕಲ್ ಥ್ರಿಲ್ಲರ್ಗಳನ್ನ ಕೇಳಿದ್ವಿ. ಮೈಂಡ್ ಬೆಂಡಿಂಗ್ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಕೇಳಿದೆ. ವಾಟ್ ಇಸ್ ದಿಸ್ ನ್ಯೂ ವರ್ಡ್? ಅಂದರೆ ಸುಮಾರು ಜನಕ್ಕೆ ಆ ವಿಷಯ ಗೊತ್ತಾಗಲಿ ಅಂತ ಕೇಳ್ತಾ ಇದ್ದೀನಿ. ಸೊ ಅದೇ ಸೈಕಲಾಜಿಕಲ್ ಫಿಲ್ಮ್ ಅಂತ ಅಂದರೆ ನಿಮ್ಗೆ ಏನು ಅನಿಸುತ್ತೆ ಅಂತಂದರೆ, ಓಕೆ, ಏನೋ ಒಂದು ವಿಷಯ ಹೇಳ್ತಿದ್ದಾರೆ, ಅದರಿಂದ ಏನೋ ಒಂದು ಮೆಟಫರ್ ಇರುತ್ತೆ ಅನ್ನೋ ಥರ ಅರ್ಥ ಆಗುತ್ತೆ. ಬಟ್ ಮೈಂಡ್ ಬೆಂಡಿಂಗ್ ಅಂತ ಏನಕ್ಕೆ ನಾವು ಇದ್ರಲ್ಲಿ ಸ್ಪೆಸಿಫೈಡ್ ಮಾಡ್ತಿದ್ದೀವಿ ಅಂತಂದರೆ, ವೆನ್ ಯು ಫಾಲೋ ದ ಸ್ಕ್ರಿಪ್ಟ್ ಫ್ರಮ್ ದ ಬಿಗಿನಿಂಗ್, ನೀವು ಏನು ಪ್ರೆಡಿಕ್ಟ್ ಮಾಡಿಬಿಟ್ಟು ಸಿನಿಮಾ ಹಿಂಗೆ ಅಂತ ಅಂದ್ಕೊಂಡು ಹೋಗ್ತಾ ಇರ್ತೀರ, ಯಾವಾಗ ಅದು ಟ್ವಿಸ್ಟ್ ಆಗುತ್ತಲ್ವ, ಸೊ ನೀವು ಅಂದ್ಕೊಳ್ದೇ ಇರೋವಂಥದ್ದು ಒಂದು ಎಕ್ಸ್ಪ್ಲೋರ್ ಆಗುತ್ತಲ್ವ, ಏನು ಗುರು ಈ ಥರ ಒಂದು ಟ್ವಿಸ್ಟ್ ಬಂತು ಅಂತ. ಸೊ ಅದಕ್ಕೆ ಮೈಂಡ್ ಬೆಂಡಿಂಗ್ ಅನ್ನೋ ಥರ ಅದೊಂದು ಸ್ಪೆಸಿಫೈಡ್ ಜಾನರ್. ಆ್ಯಕ್ಚುಲಿ ಈ ಕನ್ನಡದಲ್ಲಿ ದಿಸ್ ವಿಲ್ ಬಿ ದ ಫಸ್ಟ್ ಫಿಲಮ್ ಫಾರ್ ದಟ್. ಆ್ಯಕ್ಚುಲಿ ಈವನ್ ಟ್ರೈಲರನ್ನ ಪ್ರೆಸೆಂಟ್ ಮಾಡಿರೋ ರೀತಿ ಅಥವಾ ಪ್ಯಾಕೇಜಿಂಗ್ ಎಲ್ಲ ನೋಡಿದ್ರೆ, ಕನ್ನಡಕ್ಕೆ ಪ್ರಾಬಬ್ಲಿ ದ ಲೀಸ್ಟ್ ಟಚ್ ಜಾನರ್ ಅಂತಂದರೆ ಇವಾಗ ಸೈಫೈ ಅಂತ ಏನು ಹೇಳ್ತೀವಿ, ಈ ಸೈಕಲಾಜಿಕಲ್ ಥ್ರಿಲ್ಲರ್ಸಲ್ಲಿ ಈ ಥರದೊಂದು ವಿಭಾಗ ತುಂಬ, ಅಂದರೆ ಈ ಥರದ ಎಕ್ಸ್ಪೆರಿಮೆಂಟ್ಸ್ ತುಂಬ ಕಮ್ಮಿ ಆಗಿದೆ. ಬಿಕಾಸ್ ಎಲ್ಲ ಸೇಫ್ ಬೆಟ್ ಮಾಡ್ತಾರೆ. ಆ್ಯಂಡ್ ಓಕೆ, ಒಂದು ರೆಗ್ಯುಲರ್ ಟೆಂಪ್ಲೇಟ್ ಇರುತ್ತೆ, ಈ ಸಿನಿಮಾ ವರ್ಕ್ ಆಗುತ್ತೆ, ಇಷ್ಟು ಹಣ ಬರುತ್ತೆ ಅನ್ನೋ ಥರದ್ದೇ ಆಗುತ್ತೆ. ಬಟ್ ಈ ಥರದ್ದು ಒಂದು ಸಿನಿಮಾಗಳನ್ನ ಮಾಡಬೇಕಾದ್ರೆ ಅಫ್ಕೋರ್ಸ್ ಅದರದ್ದೇ ಆದಂಥ ಚಾಲೆಂಜಸ್ ಇದೆ. ಅದು ಮೊದಲನೇ ಸಿನಿಮಾದಲ್ಲಿ ಡೆಬ್ಯೂ ಮಾಡಬೇಕಾದ್ರೆ ಇಟ್ಸ್ ಅ ಬಿಗ್ ಚಾಲೆಂಜ್. ಮೊದಲನೇ ಸಿನಿಮಾಗೆ ಯಾಕೆ ಗ್ರೀನ್? ಅದೇ ಹೇಳ್ದಂಗೆ, ಇವಾಗ ಈ ಥರ ಸಿನಿಮಾ ಮಾಡೋದಕ್ಕೆ ಕಡಿಮೆ ಅಂತ ನೀವು ಹೇಳ್ತಿದ್ದೀರಾ, ಬಟ್ ನೋಡೋದಕ್ಕೆ ಕಡಿಮೆ ಇದೆಯಾ? ಸೊ ಎಲ್ಲರೂ ನೋಡ್ತಿದ್ದಾರೆ. ಸೊ ವೆನ್ ದೇರ್ ಈಸ್ ನೋ ಕಂಟೆಂಟ್ ಕಮ್ಮಿಂಗ್ ಲೈಕ್ ದಿಸ್ ಇನ್ ಕನ್ನಡ, ಸೊ ಪೀಪಲ್ ಆರ್ ಸ್ಟಾರ್ಟೆಡ್ ವಾಚಿಂಗ್ ಇನ್ ಅನದರ್ ಲ್ಯಾಂಗ್ವೇಜಸ್. ಸೊ ನಮ್ಮದು ವಿಷನ್ ಏನಂತಂದರೆ, ಈ ಥರದ ಸಿನಿಮಾ ನಾವು ಕನ್ನಡದಲ್ಲೇ ಮಾಡೋಣ. ಯಾಕಂದರೆ ಒಂದು ಸಿನಿಮಾಲಿ ಇದು ಚೇಂಜ್ ಓವರ್ ಆಗಲ್ಲ ಇದು. ಸೊ ಈ ಥರದ ಸಿನಿಮಾ ಬಂದು ಅದೊಂದು ರೂಟೆಡ್ ಆಗಿ ಅದೊಂದು ಏನದು ಒಂದು ಬೇಸ್ಮೆಂಟ್ ಕ್ರಿಯೇಟ್ ಮಾಡಿದಾಗ ದೆನ್ ಇಟ್ ವಿಲ್ ಕೀಪ್ ಸ್ಟಾರ್ಟಿಂಗ್. ಆವಾಗ ಬೆಸ್ಟ್ ಬೆಟ್ ಇದೇ ಆಗ್ಬೋದೇನೋ, ಲೈಕ್ ಸೇಫ್ ಬೆಟ್ ಇದೇ ಆಗ್ಬೋದೇನೋ, ಹಿಂಗೆ ಮಾಡಿದ್ರೇ ಜನ ನೋಡ್ತಾರೆ ಅನ್ನೋ ಥರ ಆಗುತ್ತೇನೋ. ಸೊ ನಮ್ಮಲ್ಲಿ ನೋಡಲ್ಲ ಅನ್ನೋ ಥರ ಅವ್ರು ಯಾರೂ ಇಲ್ಲ, ಎಲ್ಲರೂ ವರ್ಲ್ಡ್ ಕಂಟೆಂಟ್ ಎಕ್ಸ್ಪೋಸ್ ಆಗ್ಯಾರೆ. ಸೊ ಆದ್ದರಿಂದ ನಮ್ಮ ಕನ್ನಡದಲ್ಲಿ ಬೇರೆ ಕಡೆ ಎಲ್ಲೋ ನೋಡೋದಕ್ಕಿಂತ ಇವಾಗ ನಮ್ಮ ಮನೇಲೇ ಒಂದು ವಿಷಯ ಸಿಕ್ಕಿದ್ರೆ ಅದು ಹೆಂಗೆ ಖುಷಿ ಕೊಡುತ್ತಲ್ವ, ಸೊ ಆ ರೀತಿ ಇರುತ್ತೆ ಇದು ಸಿನಿಮಾ. ಡೆಬ್ಯೂಗೆ ಯಾಕೆ ಗ್ರೀನ್ ಅಂತ ಅಂದಾಗ, ಚೈಲ್ಡ್ಹುಡ್ಡಿಂದ ನನಗಿದ್ದಿದ್ದು ವಿಷನ್ ಇಷ್ಟೇ, ವಿಷುವಲಿ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸಿಂದ ನಾನು ಸಿನಿಮಾ ಹೇಳಬೇಕು ಅನ್ನೋದು ಒಂದಿತ್ತು. ಸೊ ಅದನ್ನು ಚಾಲೆಂಜಿಂಗ್ ಆಗಿದೆ. ಯಾಕೆ ಸುಮ್ಮನೆ ನಾರ್ಮಲಾಗಿ ಹೋಗ್ಬಿಡೋಣ, ಏನೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಹೋಗ್ಬಿಡೋಣ ಅಂತ ನಾ ಅಟೆಂಪ್ಟ್ ಆಗಲಿ ಇನ್ನೊಂದಾಗಲಿ ನನ್ನ ತಲೆಗೆ ಬಂದೇ ಇಲ್ಲ. ಸೊ ಇಫ್ ಐ ಆಮ್ ಕಮ್ಮಿಂಗ್, ಪೀಪಲ್ ಶುಡ್ ರಿಮೆಂಬರ್ ಮೈ ನೇಮ್ ಆ್ಯಂಡ್ ಮೈ ನನ್ನ ಡೈರೆಕ್ಷನ್ ಸ್ಟೈಲ್. ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲೇಬೇಕು ಅನ್ನೋದು ನನ್ನ ತಲೆಯಲ್ಲಿತ್ತು. ಸೊ ಅದಕ್ಕೋಸ್ಕರ ದೇರ್ ಇಸ್ ನೋ ಸೆಕೆಂಡ್ ಥಾಟ್. ಸೊ ಐ ಕ್ಲಿಯರ್ ಅದು ಕಷ್ಟನೋ ಇದು ಡೂ ಆರ್ ಡೈ ಸಿಚುವೇಶನ್.
ಎಸ್ ಅವ್ರನ್ನೋ ಮಾಡ್ತಾ ಇದೀವಿ ಇಲ್ಲ. ಸೊ ಮಾಡಲೇಬೇಕಂತ ಹಠ ಹಿಡ್ದು ಮಾಡಿದ್ದಿದ್ದು ಆ್ಯಕ್ಚುಲಿ. ಸೊ ಸರ್, ನಿಮ್ಮ ವರ್ಸಟಾಲಿಟಿ ಬಗ್ಗೆ ಆಗಲೇ ಮಾತಾಡಿದೆ ವಿತ್ ದಿ ಚಾಯ್ಸ್ ಆಫ್ ರೋಲ್ಸ್. ಗ್ರೀನಲ್ಲಿ ನೋಡಿದ್ರೂ ಒಂದು ಇಮ್ಯಾಜಿನರಿ ಆ್ಯಂಡ್ ರಿಯಾಲಿಟಿ ಕನ್ಫ್ಯೂಷನ್ ಇರುವಂಥ ಒಂದು ಪಾತ್ರ ಥರ ಕಾಣಿಸ್ತು ಇನ್ನು ಟ್ರೈಲರ್ ಕಟ್. ಏನು ನಿಮ್ಮ ಕ್ರೈಟೀರಿಯಾ ಒಂದು ಸಿನಿಮಾಗಳಲ್ಲಿ ಇವಾಗ ಪಾತ್ರಗಳನ್ನು ಒಪ್ಕೋಬೇಕು ಅಂತಂದರೆ? ಜನರಲಿ ಇವಾಗ ಎಲ್ಲರೂ ಫ್ರಮ್ ಸೋ ಮೆನಿ ಫಿಲಮ್ಸ್ ಇವಾಗ ಸುಮಾರು ಫಿಲಮ್ಸ್ ಬಗ್ಗೆ ನಿಮ್ಮದು ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾರೆ. ಒಂದು ಸಿನಿಮಾ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಒಪ್ಕೋಬೇಕು ಅಂದರೆ ವಾಟ್ ಇಸ್ ದಟ್ ಕ್ರೈಟೀರಿಯಾ? ದುಡ್ಡು ಚೆನ್ನಾಗಿ ಕೊಡ್ಬೇಕು. ಫ್ರ್ಯಾಂಕ್ ಆಗಿ ಹೇಳಿದ್ರಿ, ಚೆನ್ನಾಗಿ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಸ್, ಬಟ್ ಎನಿವೇ ಥ್ಯಾಂಕ್ ಯು ಮನು. ಬಟ್ ಅದೇ ಅದು ವಿಭಿನ್ನತೆ ಬರೋದು ಅದ್ರ ರೈಟಿಂಗಿಂದಾಗಿ. ನಾವು ಮಾಡೋದೇನೂ ಇರಲ್ಲ, ನಟರು ನಿರ್ದೇಶಕರು ಹೇಳಿದ್ದನ್ನು ಕೇಳಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಸಾಕು, ಅಷ್ಟೇ, ಮತ್ತೇನಿರಲ್ಲ. ವಿಭಿನ್ನತೆ ಅನ್ನೋದು ಅವ್ರ ರೈಟಿಂಗಲ್ಲಿರುತ್ತೆ, ಅವರು ತಗೊಳ್ಳುವ ಶಾರ್ಟ್ಸಲ್ಲಿರುತ್ತೆ, ಆ ಕ್ಯಾರೆಕ್ಟರ್ನ ಅವ್ರು ಕನ್ಸ್ಯೂಮ್ ಮಾಡಿರೋ ರೀತಿಲಿರುತ್ತೆ. ಅವ್ರು ಹೇಗೆ ಹೇಳಿದರೆ ಅದನ್ನು ಅರ್ಥ ಮಾಡ್ಕೊಂಡು ನಾನು ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಸಾಕಿರುತ್ತೆ. ಪ್ರಾಬಬ್ಲಿ ಆ ಥರದ ಕ್ಯಾರೆಕ್ಟರ್ಸ್ಗೆ ನೀವು ಆ್ಯಡ್ ಮಾಡುವಂತಹ ವ್ಯಾಲ್ಯೂ ಕೂಡ ಅದನ್ನು ಇನ್ನೂ ಬೆಟರಾಗಿ ಮಾಡುತ್ತೆ ಅಂತ ಅನಿಸುತ್ತೆ. ಐ ಬಿಲೀವ್. ಐ ಲವ್ ಯು ಮನು. ಟು ಬಿ ವೆರಿ ಫ್ರ್ಯಾಂಕ್ ಸರ್, ನಾನು ನಿಮ್ಮ ಥಿಯೇಟರ್ಸಲ್ಲಿ ಕೂಡ ನೋಡಿದ್ದೀನಿ. ಹಾಗೆ ನಮ್ಮ ಬಹುಶಃ ಬೇರೆ ಆ್ಯಕ್ಟರ್ಸು ಕೂಡ ಸ್ವಲ್ಪ ಜನ ಚೂಸಿ ಇರ್ತಾರೆ, ಇಂಥದ್ದು ನಾನು ಮಾಡೋಕ್ಕೆ ಕಂಫರ್ಟಬಲು, ಇಂಥದ್ದು ನಾನು ಮಾಡೋಕ್ಕಾಗಲ್ಲ ಅಂತ. ನಿಮಗೆ ಆ್ಯಸ್ ಅನ್ ಆ್ಯಕ್ಟರ್ ನೀವು ನನ್ನ ವಿಚಾರಕ್ಕೆ ಬಂದರೆ ನೀವು ಹಿರಿಯರೇ ಆ್ಯಕ್ಟಿಂಗ್ ಇದರಲ್ಲಿ. ಸೊ ಅಂದರೆ ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಅಂದರೆ ಹೆಂಗೆ ಹೇಳೋದು ಅಂದರೆ, ಈಗ ನಾನು ರೈಟ್ರಲ್ಲ, ನಾನು ಪಾತ್ರಗಳನ್ನು ಬರೆಯೋದಕ್ಕಾಗಲ್ಲ. ಹಾಗಾಗಿ ನನಗೆ ಪಾತ್ರದ ಬಗ್ಗೆ ಕನಸು ಕಾಣಲ್ಲ. ನಾನು ಈ ಥರದ ಪಾತ್ರ ಮಾಡಬೇಕು, ಆ ಥರದ ಪಾತ್ರ ಮಾಡಬೇಕು ಅನ್ನೋ ಕ್ರೈಟೀರಿಯಾ ಇಲ್ಲ ನನಗೆ. ಡೈರೆಕ್ಟ್ರ್ ಪಾತ್ರ ಹೇಳಿದ ಮೇಲೆ ನನಗೆ ಕನಸು ಬೀಳೋಕ್ಕೆ ಶುರು ಮಾಡುತ್ತೆ. ಸೊ ದ್ಯಾಟ್ಸ್ ದ ಡಿಫ್ರೆನ್ಸ್. ಓಕೆ, ಅಂದರೆ ನಾನೇ ಕನಸ್ಕೊಂಡು ಈ ಥರದ ಪಾತ್ರ ಮಾಡಬೇಕು ಅಂತ, ಡೈರೆಕ್ಟ್ರ್ ಕನಸು ಬೇರೆ ಆಗಿದ್ದು, ನನ್ನ ಕನಸು ಅವ್ರ ಕನಸು ಸರಿ ಹೋಗಿದೆ, ಎರಡು ಡಿಕ್ಕಿ ಹೊಡೆದು ಆ್ಯಕ್ಸಿಡೆಂಟ್ ಆಗಿ. ಸೊ ನಾನು ಝೀರೋ. ಅವ್ರ ಪಾತ್ರ ಹೇಳಿದಾಗ ನನಗೇನೋ ಅದ್ರ ಬಗ್ಗೆ ಅನ್ಸೋಕ್ಕೆ ಶುರು ಆಗುತ್ತಲ್ಲ. ಓಕೆ. ಸೊ ಈ ಥರದ ಪಾತ್ರ ಆಯ್ಕೆ ಮಾಡ್ಕೋಬೇಕು, ಈ ಥರದ ಪಾತ್ರ ಆಯ್ಕೆ ಮಾಡ್ಕೋಬಾರ್ದು ಅನ್ನುವ ಮನಸ್ಥಿತಿ ನಂದಲ್ಲ ಅಂತ ಅನಿಸುತ್ತೆ. ಅಷ್ಟು ಯೋಚನೆನೂ ಮಾಡೋದಿಲ್ಲ ನಾನು. ಓಕೆ. ಆ್ಯಂಡ್ ಗ್ರೀನ್ ಸ್ಕ್ರಿಪ್ಟು ಮೊದಲನೇ ಬಾರಿ ನಿಮ್ಗೆ ಹೇಳಿದಾಗ ಪ್ರಾಬಬ್ಲಿ ವಾಟ್ ವಾಸ್ ಯುವರ್ ಫಸ್ಟ್ ಕಾಲ್? ಆ್ಯಂಡ್ ಆ ಕತೆ ಕೇಳಾದ್ಮೇಲೆ ಇವತ್ತು ಸ್ಕ್ರಿಪ್ಟ್ ಟು ಸ್ಕ್ರೀನ್ ಟ್ರಾನ್ಸಿಷನ್ ಆಗಿದೆ ಸಿನಿಮಾ. ಪ್ರಾಬ್ಲಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ನೀವು ಆ ಸಿನಿಮಾದೊಂದು ಕಟ್ಟನ್ನು ನೋಡಿರ್ತೀರ. ಹೌ ಹ್ಯಾಪಿ ಆರ್ ಯು? ಅವ್ರು ತೋರಿಸಿಲ್ಲ ಅನ್ಫಾರ್ಚುನೇಟ್ಲಿ. ಅಲ್ಲ, ಅದಕ್ಕೆ ಕಾರಣ ನಾನೇ ದೂಷಿಸ್ಕೊತೀನಿ. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಕೆಲಸದ ಒತ್ತಡದ ಮಧ್ಯೆ ನನಗೆ ನೋಡೋಕ್ಕಾಗಿಲ್ಲ. ಬಟ್ ನಿಮ್ಮ ಪ್ರಾಸೆಸ್ ಆಗ್ತಾ ಗೊತ್ತಾಗುತ್ತಲ್ಲ ಮನು, ಅಂದರೆ ಈ ಸಿನಿಮಾ ಯಾವ ಕಡೆಗೆ ಹೋಗ್ತಾ ಇದೆ, ಇದು ಏನು ಹೇಳ್ತಾ ಇದೆ ಅಂತ. ಆ ದೃಷ್ಟಿಯಿಂದ, ಆ ಪ್ರಾಸೆಸ್ ದೃಷ್ಟಿಯಿಂದ ನಾನು ಭಾಳ ಖುಷಿಯಾಗಿದ್ದೀನಿ. ಇವ್ರು ಫಸ್ಟ್ ಕತೆ ಹೇಳಕ್ಕೆ ಬಂದಾಗ ಹಿಂಗೆ ಅಪ್ಪ ಅಂತ ಹಿಂಗೆಲ್ಲ ಏನೋ ಕತೆ ಹೇಳಕ್ಕೆ ಶುರು ಮಾಡಿದ್ರು. ಬಿಕಾಸ್ ಏನಕ್ಕೆ ಕೇಳಿದೆ ಈ ಕ್ವಶನ್, ನಾನು ಸಾರಿ ಟು ಇಂಟರಪ್ಟ್. ಟ್ರೈಲರ್ ನೋಡಿದಾಗಲೇ ಅಷ್ಟೊಂದು ಕನ್ಫ್ಯೂಸಿಂಗ್ ಆಗಿದೆ. ನಿಮಗೆ ಒನ್ ಸೆಟ್ಟಿಂಗಲ್ಲಿ ಇವ್ರ ಕತೆ ಹೆಂಗೆ ಕನ್ವಿನ್ಸ್ ಮಾಡಿದ್ರು ಅಥವಾ ಅದು? ಇಲ್ಲ, ಅವರು ತುಂಬ ಚೆನ್ನಾಗಿ ಹೇಳಿದ್ರು ಕತೆ. ಅಂದರೆ ಆ ಕತೆ ಅವ್ರು ಹೇಳೋ ಕತೆ, ಅಂದರೆ ನೀವು ಇದೇನು ನೋಡ್ತೀರಿ ಅಂದರೆ ಅದು ಟ್ರೈಲರ್, ಅವ್ರ ಕತೆ ತುಂಬ ಸಿಂಪಲ್ಲಾಗಿ ಹೇಳಿದ್ದಾರೆ. ಅಂದರೆ ನಿಮ್ಗೆ ಕನೆಕ್ಟ್ ಆಗುತ್ತೆ. ಓಕೆ. ಬಟ್ ಎಕ್ಸ್ಪೀರಿಯನ್ಸ್ ದೃಷ್ಟಿಯಿಂದ ಅದು ಬೇರೆ ಥರದ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಅಂದರೆ ಅದು ಕಥೆ ಮೂಲದಲ್ಲಿ ನಮ್ಮ ಕಥೆನೇ ಇದೆ ಅದು. ಅಂದರೆ ಈಗ ಅಜ್ಜಿ ಹೇಳುವ ಕಥೆನೋ ಅಥವಾ ಒಂದು ಫ್ಯಾಂಟಸಿ ಕಥೆನೋ ಆ ಥರದ ಕಥೆನೇ ಅದು. ಅದನ್ನು ಅವರು ವಿಜಯ್ ಅವರ ಪರ್ಸೆಪ್ಷನ್ನಲ್ಲಿ, ಅವ್ರ ಪರ್ಸ್ಪೆಕ್ಟಿವಲ್ಲಿ ಹೇಳಿದ್ದಾರೆ ಅದನ್ನು. ಓಕೆ. ಸೊ ಅವ್ರು ತುಂಬ ಚೆನ್ನಾಗಿ ಹೇಳಿದ್ರು ಕಥೆನ. ನನಗೆ ಫಸ್ಟ್ ಹಾಫು ಸೆಕೆಂಡ್ ಹಾಫು ಎರಡು ಕೇಳಿದ ಮೇಲೆ ಭಾರಿ ಖುಷಿ ಆಯಿತು. ಯಾವಾಗ ಮಾಡೋಣ ಶೂಟಿಂಗು ಅಂದೆ ನಾನು. ಮಾಡೋಣ ಸರ್ ಮಾಡೋಣ ಅಂದರು. ಆಮೇಲೆ ಇನ್ನೊಂದು ನನಗೆ ಬಿಸ್ಕೆಟ್ ಹಾಕಿದ್ರು ಅವರು, ಊಟಿಗೆ ಕರ್ಕೊಂಡು ಹೋಗ್ತೀನಿ. ಸೊ ನನಗೆ ಅಂದರೆ ಅವರ ಕಥೆಯ ನೆರೇಷನ್ನು, ಅವ್ರ ಕತೆ ಹೇಳಿದ್ದ ರೀತಿ, ಬಿಕಾಸ್ ನಾನು ತುಂಬ ಎಕ್ಸ್ಪೋಸ್ ಆಗಿಲ್ಲ ಮನೋ, ಅಂದರೆ ಈ ಅಥವಾ ಈ ಥ್ರಿಲ್ಲರ್ಗಳಿಗೆ, ಅಥವಾ ನಾನು ತುಂಬ ಸಿನಿಮಾ, ಇದು ಹೇಳಬೇಕು ಬೇಡವೋ ಗೊತ್ತಿಲ್ಲ ನನಗೆ, ಕ್ಯಾಮ್ರಾದಲ್ಲಿ ನಾನು ತುಂಬ ಸಿನಿಮಾ ಎಲ್ಲ ನೋಡೋದಿಲ್ಲ. ನನಗೆ ಅಂದರೆ ಅಲ್ಲ, ಅಂದರೆ ಇನ್ನೊಮ್ಮೆ ಅಂದರೆ ನನಗೆ ಅಂದರೆ ಸಿನಿಮಾ ನೋಡುವ ಇದು ಅಷ್ಟು ಇಲ್ಲ ನನಗೆ. ಮೋರ್ ಇನ್ ಟು ದ ಪ್ರಾಸೆಸ್ ಆಫ್ ಫಿಲ್ಮ್ ಮೇಕಿಂಗ್. ನನಗೆ ಸಿನಿಮಾ ನೋಡೋದು ಅಷ್ಟು ಉತ್ಸುಕತೆ ಬರೋದಿಲ್ಲ.
ಸೊ ಅವ್ರ ಕತೆ ಹೇಳ್ದಂಗೆ ನನಗೆ ಒಂಥರ ಬೇರೆ ಥರ ಸಿನಿಮಾ ನೋಡ್ದಂಗೆ ಆಯಿತು. ಭಾಳ ಖುಷಿಯಾಗಿ ಕೆಲಸ ಮಾಡಿದ್ದೀನಿ. ಒಂದು 12 ದಿವಸ ಕೆಲಸ ಮಾಡಿದ್ದೀನಿ. ಭಾಳ ಖುಷಿ ಇದೆ. ನೋಡೋಣ, ಅಕ್ಟೋಬರ್ 23ಕ್ಕೆ ಕಾಯ್ತಾ ಇದ್ದೀನಿ. ಎಸ್. ಆ್ಯಂಡ್ ಪ್ರೆಸೆಂಟರ್ ಅಂದರೆ ಸುಮಾರು ಜನ ಆಡಿಯನ್ಸ್ಗೆ ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲ್ಲ. ಹಾಗಾಗಿ ಕೇಳ್ತಾ ಇದ್ದೀನಿ, ಪ್ರೆಸೆಂಟಿಂಗ್ ಎ ಫಿಲಮ್ ಒಂದು ಸಿನಿಮಾನ ನೋಡಿ ಆಮೇಲೆ ಪ್ರೆಸೆಂಟ್ ಮಾಡುವಂಥದ್ದ, ಇಲ್ಲ ಅಂತಂದರೆ ವ್ಯಾವಹಾರಿಕವಾಗಿ ಈ ಸಿನಿಮಾ ನಾನು ಪ್ರೆಸೆಂಟ್ ಮಾಡ್ತೀನಿ ವಿತ್ ಕಮಿಷನ್ ಅನ್ನೋ ಒಂದು ಬ್ರ್ಯಾಕೆಟಲ್ಲಿ ಬರುತ್ತಾ? ಹೌ ಎಕ್ಸಾಕ್ಟ್ಲಿ ಇಟ್ ಈಸ್? ಇಟ್ಸ್ ಎ ಬ್ಲೆಂಡ್ ಆಫ್ ಬೋತ್. ಆಯಿತಾ, ಒಂದು ಸಿನಿಮಾನ ಪ್ರೆಸೆಂಟ್ ಮಾಡ್ತೀವಿ ಅಂದರೆ ಓಕೆ, ಅದು ಒಂದು ಹಂತದಲ್ಲಿದೆ. ಈ ಹಂತಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಅದನ್ನು ತೊಗೊಂಡೋಗೋಕ್ಕೆ ಇನ್ನೊಬ್ಬರು ಅಗತ್ಯ ಇದೆ. ಆಯಿತಾ, ಈಗ ನಾವು ಒಂದು ಸಿನಿಮಾ ಮಾಡಬೇಕಾದ್ರೆ ಅದರ ಬಜೆಟ್ಸ್ ಜಾಸ್ತಿ ಆಯಿತು ಅಂದರೆ ಇನ್ಯಾರೋ ಫಂಡನ್ನು ಕರ್ಕೊಂಬರ್ತೀವಿ. ಅದನ್ನು ಯಾವ ಕ್ಲಾಸಲ್ಲಿ ಕರ್ಕೊಂಬರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಇಲ್ಲಿ ನಾನು ಕಂಪ್ಲೀಟ್ ಇನ್ವಾಲ್ವ್ ಆಗಿ ಮಾಡ್ತಿದ್ದೀನಿ. ಹಾಗಾಗಿ ಐ ಆಮ್ ಪ್ರೆಸೆಂಟಿಂಗ್ ಇಟ್. ಐ ಆಮ್ ಪ್ರೆಸೆಂಟಿಂಗ್ ಇಟ್ ಅಂದರೆ ಗುಣಾಧ್ಯ ಇಸ್ ಪ್ರೆಸೆಂಟಿಂಗ್ ಇಟ್. ಆಯಿತಾ, ಅದು ಹೌದು, ಸಿನಿಮಾ ನೋಡಿನೇ ತೊಗೊಂಡಂಥ ನಿರ್ಧಾರ. ಬಿಕಾಸ್ ಈಗಾಗಲೇ ಸಿನಿಮಾ ಮುಗಿದೋಗಿದೆ. ಅಂದರೆ ಕಂಪ್ಲೀಟ್ ಪೋಸ್ಟ್ ಪ್ರೊಡಕ್ಷನ್ ಕೂಡ ಆಗಿರುವಂಥ ಸಿನಿಮಾ ಥಿಯೇಟರ್ಸ್ ಬರಬೇಕಷ್ಟೆ. ಸೊ ಅದು ಆ ಇದರಲ್ಲಿದೆ, ಪೋಸ್ಟ್ ಪ್ರೊಡಕ್ಷನ್ ಕಂಪ್ಲೀಟ್ ಆಗೋಗಿದೆ. ಸೊ ಈ ಸಿನಿಮಾದಲ್ಲಿ ಅಂಥ ನಿಮಗೆ ನಾನು ಹೋಗಿ ನಿಂತು ಅಲ್ಲಿ ನೋಡಿ ಓಕೆ ಒಂದು ಮ್ಯಾನೇಜರ್ ಇಡು, ಲೊಕೇಶನ್ ನೋಡು, ಇದೆಲ್ಲ ಏನು ತಲೆನೋವಿಲ್ಲ. ಇಟ್ಸ್ ಆಲ್ರೆಡಿ ಡನ್. ಆಯ್ತು, ಅಂಥದ್ದನ್ನ ತೊಗೋಬೇಕಾದ್ರೆ ಒಂದು ಸ್ವಲ್ಪ ಯೋಚನೆ ಮಾಡಿ ತೊಗೋಬೇಕಿತ್ತು. ಸೊ ಹಾಗಾಗಿ ಅದನ್ನು ನೋಡಿದೆ, ಆಮೇಲೆ ಯೋಚನೆ ಮಾಡಿಲ್ಲ. ಅದು ಪ್ರಶ್ನೆ. ಪ್ರಾಬ್ಲಿ ಪ್ರೆಸೆಂಟ್ ಮಾಡ್ತಿರೋದ್ರಿಂದ ಯು ಆರ್ ಒನ್ ಆಫ್ ದಿ ಫಸ್ಟ್ ಆಡಿಯನ್ಸ್ ಆ ಟೈಮಲ್ಲಿ ಸಿನಿಮಾ ನೋಡಿರೋದಕ್ಕೆ. ಸೊ ವಾಟ್ ವಾಸ್ ಸರ್ಗಿಂತ ಮುಂಚೆ ನಾನೇ ನೋಡಿದ್ದೀನಿ ಸಿನಿಮಾ. ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ಪ್ರಾಬಬ್ಲಿ ಇವತ್ತು ಇಂಟರ್ವ್ಯೂ ಮಾಡ್ತಿದ್ವಿ ಅಂದರೆ ನಾಳೆ ಸಿನಿಮಾನ ಜನ ನೋಡ್ತಾರೆ ಆ್ಯಂಡ್ ಯು ಆರ್ ದ ಫಸ್ಟ್ ಆಡಿಯನ್ಸ್. ನೀವು ಮುಂಚೆನೇ ಸಿನಿಮಾ ನೋಡೋದ್ರಿಂದ, ಪ್ರೆಸೆಂಟು ಮಾಡ್ತಿರೋದ್ರಿಂದ, ಈ ಮೈಂಡ್ ಬ್ಲೆಂಡಿಂಗ್ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಹೇಳಿದ್ರಲ್ಲ, ಇಟ್ಸ್ ಒನ್ ಆಫ್ ಇಟ್ಸ್ ಕೈಂಡ್ ನ್ಯೂ ಏಜ್ ಫಿಲ್ಮ್ಸ್ ಕ್ಯಾಟಗರಿಗೆ ಬರುತ್ತೆ ಕನ್ನಡದಲ್ಲಿ. ಸೊ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್? ನಾನು ನೋಡ್ಬೇಕಾದ್ರೆ ಈಗಾಗಲೇ ಈಗಷ್ಟೇ ಇಂಡಸ್ಟ್ರಿ ಕಾಲಿಟ್ಟಿದ್ದೀನಿ, ಒಂದು ಸಿನಿಮಾ ಮಾಡಿದ್ದೀನಿ, ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಹಂತದಲ್ಲಿ ಸುಮಾರು ಕಥೆಗಳು ಬರ್ತಾನೆ ಇರುತ್ತೆ. ನಾನು ಸುಮಾರು ಕತೆ ಕೇಳ್ತಾನೆ ಇದ್ದೀನಿ, ಯಾರೂ ಎಕ್ಸೈಟ್ಮೆಂಟ್ ಅಂತ ನೋಡಿರಲಿಲ್ಲ. ಆದರೆ ರಾಜ್ ಅವರ ಸಿನಿಮಾ ನಾನು ತೋರಿಸಿದಾಗ ಆ ಸಿನಿಮಾ ಏನು ಈಗಾಗಲೇ ಕಂಪ್ಲೀಟ್ ಆಗಿದೆ. ನಾವು ಹೊಸದಾಗಿ ಏನೋ ಒಂದು ಇನ್ಪುಟ್ ಕೊಡಿ, ಚೇಂಜ್ ಮಾಡಿ ಅಂತ ಹೇಳೋಂಗೂ ಇಲ್ಲ. ಆ ಲೆವೆಲಲ್ಲಿದೆ ಅದು. ಆಯಿತಾ, ಅಂಥ ಒಂದು ಸಿನಿಮಾ ನೋಡಿದಾಗ ನಾನು ಅದಕ್ಕೆ ಅಸೋಸಿಯೇಟ್ ಆಗಬೇಕು ಅಂತ ಅನಿಸಿದ್ದೇ ಜಾಸ್ತಿ, ರಾದರ್ ದೆನ್ ಅವ್ರಿಗೆ ನಾನು ಬೇಕು ಅನ್ನೋದಕ್ಕಿಂತ ನನಗೆ ಈ ಸಿನಿಮಾದಲ್ಲಿ ನಂದೊಂದು ಹೆಸರು ಇರಬೇಕು ಅಂತ ಅನಿಸಿದ್ದು ಫಸ್ಟ್ ಥಾಟ್. ಯಾಕೆಂದರೆ ಇದು ಫಸ್ಟ್ ಆಫ್ ಆಲ್ ನಮ್ಮ ಲ್ಯಾಂಗ್ವೇಜಲ್ಲಿ ಆಗಿರುವಂಥದ್ದು. ಕನ್ನಡದ ಒಂದು ಸಿನಿಮಾ ಈ ಒಂದು ಜಾನರಲ್ಲಿ ಇಷ್ಟು ದೊಡ್ಡದಾಗಿ ಮಾಡಿರೋದು ಬಹುಶಃ ಇದೆ ಫಸ್ಟ್ ಫಿಲಮ್ ಆಫ್ಟರ್ ಲಾಟ್ ಆಫ್ ಅದರ್ ಏಜ್ ಓಲ್ಡ್ ಇದೆ, ಉಪ್ಪಿ ಸರ್ದೆಲ್ಲ ಥ್ರಿಲ್ಲರ್ಸ್ ಎಲ್ಲ ಇದೆ. ಸೊ ಆ ಲೈನ್ನಲ್ಲಿ ಇವತ್ತಿನ ಮಟ್ಟಿಗೆ, ಇವತ್ತಿನ ಜನಕ್ಕೆ ಅಥವಾ ಇವತ್ತಿನ ಯೂತ್ಗೆ ಇಂಥ ಒಂದು ಸಿನಿಮಾ ಬೇಕು, ಅದು ನಮ್ಮ ಲ್ಯಾಂಗ್ವೇಜಲ್ಲೇ ಬೇಕು ಅಂತ ಅನಿಸಿದ್ದು ಇದೆ. ಹಾಗಾಗಿ ನಾನು ಜಾಯ್ನ್ ಆಗಿದ್ದೇನೆ. ಓಕೆ. ಆ್ಯಂಡ್ 19 ಅವಾರ್ಡ್ಸ್, ಇಂಟರ್ನ್ಯಾಷನಲಿ ಅಕ್ಲೈಮ್ಡ್. ಈ ಎಲ್ಲ ಕ್ಯಾಟಗರೀಸು, ಈ ಬ್ರ್ಯಾಕೆಟ್ಸು, ಇಟ್ ಆ್ಯಡ್ಸ್ ಸೋ ಮಚ್ ಆಫ್ ವ್ಯಾಲ್ಯೂ ಟು ದ ಪ್ರಾಜೆಕ್ಟ್. ಬಟ್ ವೆನ್ ಇಟ್ ಕಮ್ಸ್ ಟು ಥಿಯೇಟರ್ಸ್, ಅಲ್ಲಿ ಬೇರೆಯೇ ಒಂದು ಬಾಲ್ ಗೇಮ್ ಇದೆ. ಅದನ್ನು ಪ್ಲೇ ಮಾಡಬೇಕಾದ್ರೆ ಬೀಯಿಂಗ್ ಎ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಈ ರೆಕಗ್ನಿಷನ್ನು ಫಾರಿನ್ ಕಂಟ್ರೀಸಲ್ಲಿ ಇಲ್ಲ ಬೇರೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಸಲ್ಲಿ ಗೆದ್ಕೊಂಡು ಬಂದ ನಂತರನೂ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅಥವಾ ಕನ್ಸಂಪ್ಷನ್ಗೆ ಒಂದು ದಾರಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಟಫ್ ಇದೆಯಲ್ಲ. ಆ ಪ್ರೋಸೆಸ್ ಹೇಗಿದೆ? ಅಂದರೆ ಅದು ಇನಿಷಿಯಲ್ ಸ್ಟೇಜಿಂದ ನಾವು ಫಸ್ಟ್ ಕಾಪಿ ರೆಡಿ ಮಾಡಿದಾಗಿಂದ ಆ ಟೈಮಲ್ಲಿ ನಮ್ಮದು ಯಾವುದೋ ನಮ್ಮ ಫ್ರೆಂಡ್ದು ಒಬ್ಬರದು ಒಂದು ತಮಿಳ್ ಫಿಲ್ಮ್ ಅವರು ಮಾಡಿದಾಗ, ಅದು ಫಸ್ಟ್ ಟೈಮ್ ಅವ್ರು ಸಬ್ಮಿಟ್ ಮಾಡಿದಾಗ ದೇ ಸಜೆಸ್ಟೆಡ್ ಮೀ, ನೀವು ಹಾಕ್ತೀರಾ, ನೀವು ಇರೋದ್ರು ಯಾಕಂದರೆ ನಿಮ್ಮ ಸಬ್ಜೆಕ್ಟ್ ಯೂನಿಕ್ ಆಗಿದೆಯಲ್ಲ ಅಂತ ಟ್ರೈ ಮಾಡಿದ್ರು. ದಟ್ ಈಸ್ ವೆನ್ ದ ಪ್ರಾಸೆಸ್ ಬಿಗಿನ್. ಅಲ್ಲಿಂದ ಆಗ್ತಾ ಅದು ಎಂಟೈರ್ ಪ್ರಾಸೆಸ್ಸಲ್ಲಿ ವಿ ಜಸ್ಟ್ ಗೊತ್ತಾಗಿದ್ದೇನು ಅಂತಂದರೆ, ಓಕೆ ನಮ್ಮ ಸಿನಿಮಾ ಕನ್ಸಿಡರ್ ಮಾಡ್ತೀಯಾರ ಈ ಥರದ್ದೊಂದು ಇದರಲ್ಲಿ. ಆ್ಯಂಡ್ ಯಾಕಂದರೆ ಅಲ್ಲಿ ನೋಡೋರೆಲ್ಲ ಯಾರು ಆಡಿಯನ್ಸ್ ಅಲ್ಲ, ದೇ ಆರ್ ಆಲ್ ಜ್ಯೂರೀಸ್ ಆ್ಯಂಡ್ ದೇ ಆಲ್ ಹ್ಯಾವ್ ಎ ಎಕ್ಸ್ಪೀರಿಯನ್ಸ್ ಆಫ್ ವಾಚಿಂಗ್ ಇದೇ ಥರ ಕಂಟೆಂಟ್ಗಳು. ತುಂಬ ಸಿನಿಮಾ ನೋಡೋವಂಥದ್ದು ಇದಿರುತ್ತೆ ಅವ್ರಿಗೆ. ಸೊ ಜೂರಿಗಳು ನೋಡೋವಂಥ ಸಿನಿಮಾ ಆಗಿ ಆಮೇಲೆ ಅವ್ರನ್ನೂ ನೋಡಿ ಡಿಸೈಡ್ ಮಾಡ್ತಾರಲ್ವ ಈ ಕ್ಯಾಟಗರಿಗೆ ಇದಕ್ಕೆ ವಿನ್ ಮಾಡಬೇಕು ಅನ್ನೋದನ್ನು. ಆ್ಯಂಡ್ ದ್ಯಾಟ್ ಇಟ್ ಸೆಲ್ಫ್ ಪ್ರೈಡ್ ಅಂತ ಅನ್ಕೋತೀನಿ. ಸೊ ಈ ಸಿನಿಮಾಗೆ ಹಂಗೇ ಒಂದಾದ್ಮೇಲೆ ಒಂದು ಅವ್ರಿಗೆಲ್ಲರಿಗೂ ಅನಿಸಿದ್ದು ಅಷ್ಟೇ, ಎಂಥ ಒಂದು ವಿಷಯನ ಅವರು ಎಷ್ಟು ಬ್ಯೂಟಿಫುಲ್ಲಾಗಿ ದೇ ಕ್ರಾಫ್ಟೆಡ್ ಇಟ್ ಆ್ಯಂಡ್ ದೇ ಸೆಡ್ ಇಟ್ ಇನ್ ಅ ಥ್ರಿಲ್ಲರ್ ವೇ. ಅದು ಇಂಟ್ರೆಸ್ಟಿಂಗ್ ಆಗಿ, ಆಮೇಲೆ ಫಸ್ಟಿಂದ ಲಾಸ್ಟ್ವರೆಗೂ ಅದೇ ಕ್ಯೂರಿಯಾಸಿಟಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಲ್ಲಿ ನಾವು ಅದನ್ನು ಹೇಳಿರೋ ರೀತಿ ಇದೆಯಲ್ಲ. ಸೊ ದ್ಯಾಟ್ ಪ್ರಾಸೆಸ್ ಇಟ್ ಸೆಲ್ಫ್ ಮೇಡ್ ದೆಮ್ ವೆರಿ ಸ್ಪೆಷಲ್.
ಅದಕ್ಕೆ ನಮಗೇನಂತಂದರೆ ನಾವು ಕನ್ನಡ ಸಿನಿಮಾ ನಮ್ಗೆ ಇಲ್ಲಿ ಹೋಗಿ ಹೊರಗಡೆ ಹೋಗ್ತಾ ಇರೋದು ನಮಗೆಲ್ಲನೂ ಒಂದು ಪ್ರೌಡ್ ಫೀಲಿಂಗ್. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಒಬ್ಬ ಡೆಬ್ಯೂಟೆಂಟ್ಗೆ ಇದಕ್ಕಿಂತ ಒಂದು ಮೋಟಿವೇಟ್ ಆಗಲ್ಲ ಆ್ಯಕ್ಚುಲಿ ಮುಂದೆ ಇದ್ರ ಬಗ್ಗೆ ಇನ್ನೊಂದು ಮಾತಾಡೋಕ್ಕೆ. ಬಟ್ ಎಂಡ್ ಆಫ್ ದ ಡೇ ಅದೆಲ್ಲ ಅಚೀವ್ಮೆಂಟ್ಸನ್ನು ಫಾರ್ ಐ ಆಮ್ ಡೆಡಿಕೇಟಿಂಗ್ ಟು ಲೈಕ್ ಅವರ್ ಓನ್, ಲೈಕ್ ನಮ್ಮ ಕನ್ನಡ ಇದಕ್ಕೆ, ಕನ್ನಡ ಲ್ಯಾಂಗ್ವೇಜ್ಗೆ, ನಮ್ಮ ಕನ್ನಡದ ಸಿನಿಮಾ ಲವರ್ಸ್ಗಳಿಗೆ, ಇದಕ್ಕೆ. ಯಾಕಂದರೆ ನಮ್ಮಲ್ಲಿನೂ ಫಿಲಮ್ ಇಲ್ಲ ಅದಿಲ್ಲ ಅಂತ ಹೇಳ್ತಾ ಇರೋದು ಬಿಕಾಸ್ ನಮ್ಮಲ್ಲಿ ಯಾರೂ ಅಟೆಂಪ್ಟ್ ಮಾಡ್ತಾಯಿಲ್ಲ. ಅದೇ ಎವ್ರಿ ಒನ್ ಈಸ್ ಜಸ್ಟ್ ಗೋಯಿಂಗ್ ಅಂಡರ್ ಲೈಕ್ ಒನ್ ಟೆಂಪ್ಲೇಟ್ ಆರ್ ಒನ್ ಫಾರ್ಮ್ಯಾಟ್ ಇದೆ, ಫಾಲೋ ಮಾಡೋಣ ಅನ್ನೋ ಥರ ಇದೆ. ಸಮ್ವೇರ್ ದ ಅದರ್ ಒಂದು ಟೈಮ್ ಪ್ರಾಸೆಸ್ಸಲ್ಲಿ ಯಾರಾದರೂ ಒಂದು ಬರಬೇಕು, ಅದು ಚೇಂಜ್ ಆಗಬೇಕು. ಅದು ಮೇ ಬಿ ನನಗೊಂದು ಆಪರ್ಚುನಿಟಿ ಸಿಕ್ಕಿರೋದು ಐ ಆಮ್ ವೆರಿ ಗ್ರೇಟ್ಫುಲ್. ಅದು ಇದರಿಂದ ಆಗಿದೆ ಗ್ರೀನಿಂದ. ಬಟ್ ಅಟ್ ದ ಸೇಮ್ ಟೈಮ್ ಬೀಯಿಂಗ್ ಎ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್, ಇವಾಗ ಡ್ಯೂರಿಂಗ್ ದ ರಿಲೀಸ್ ಟೈಮ್ಸ್ ಅದು ಹೆವಿ ಅಂತ ಫೀಲ್ ಆಗ್ತಿದೆಯಾ? ಬಿಕಾಸ್ ಈ ಬಾತನ್ನ ಯಾರೂ ಬ್ರೇಕ್ ಮಾಡಿಲ್ಲ. ಈಗ ಒನ್ ಆಫ್ ಇಟ್ಸ್ ಕೈಂಡ್ ನ್ಯೂ ಏಜ್ ಫಿಲ್ಮ್ಸ್ ಅಂತ ನಾವು ಈಸಿಯಾಗಿ ಹೇಳ್ತೀವಿ, ಬಟ್ ಟೇಕ್ ಇಟ್ ಆನ್ ಶೋಲ್ಡರ್ಸ್, ಅದನ್ನು ಭಾರ ಎತ್ಕೊಂಡು ಮುಂದಕ್ಕೆ ಹೋಗಬೇಕಾದ್ರೆ ಅದಕ್ಕೊಂದು ದಾರಿ ಮಾಡಿಕೊಡ್ಬೇಕು ಫಾರ್ ಫ್ಯೂಚರ್ ಫಿಲ್ಮ್ ಮೇಕರ್ಸ್ ಇನ್ ದ್ಯಾಟ್ ಜಾನ್ರೆ ಅಂತಂದಾಗ ಅದರದ್ದೇ ಆದಂತಹ ಸಿವಿಯಾರಿಟಿ ಇದೆ. ಸೊ ಆ ಚಾಲೆಂಜಸ್ಗಳನ್ನು ಕನ್ಸಿಡರ್ ಮಾಡಿದ್ರೆ ಈಗ ಆ ಪ್ರೆಷರ್ ಫೀಲ್ ಆಗ್ತಿದೆಯಾ? ಸರ್, ಪ್ರೆಷರ್ ಅನ್ನೋದಕ್ಕಿಂತ ಸರ್ ಚಿಕ್ಕ ವಯಸ್ಸಿಂದ ಇದೇ ಆಗಬೇಕು ಅಂತ ಡಿಸೈಡ್ ಆಗಿಬಿಟ್ಟಾಗ ಅಲ್ಲಿ ಪ್ರೆಷರು, ಕಷ್ಟ ಅದು ಇದು ಬರೋದೇ ಇಲ್ಲ ಸರ್. ಇದು ನಮ್ಮದು, ನಾವು ಎತ್ಕೊಂಡು ಹೋಗಿ ತಲುಪಿಸ್ಬೇಕು ಅನ್ನೋ ಒಂದು ಹಠ ಇರುತ್ತೆ ಸರ್. ಆಮೇಲೆ ಕನ್ಸಿಸ್ಟೆಂಟಾಗಿ ಆ ಎಫರ್ಟ್ಸ್ ಇದ್ದೇ ಇರುತ್ತೆ. ಸೊ ಅದನ್ನು ನಾನು ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ ಸರ್. ಅಂದರೆ ಅದೇ ಹೇಳ್ದಂಗೆ ಐ ನೆವರ್ ಗೇವ್ ಅಪ್. ಆ ಗೇವ್ ಅಪ್ ಮಾಡಿಬಿಟ್ಟಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಲಾಂಗ್ ಬ್ಯಾಕ್. ನಾನು ಇರ್ತಾನೆ ಇಲ್ಲ, ನಮ್ಮ ಫ್ಯಾಮಿಲಿ ಬಿಸ್ನೆಸ್ ಇರ್ತಾಯಿತ್ತು, ನಾನು ಅಲ್ಲೇ ಇದ್ಬಿಡ್ತಾ ಇದ್ದೆ. ಬಟ್ ನನ್ನ ಕೈಲಿ ಅದು ಮಾಡಿಸ್ತಾ ಇಲ್ಲಿವರೆಗೂ ಪ್ರಾಸೆಸ್ ಕರ್ಕೊಂಬಂದಿದೆ ಅಂತಂದರೆ ದ ಸಿನಿಮಾ ಹ್ಯಾಸ್ ಟು ಕಮ್ ನಾವು ಅನ್ನೋದು ಒಂದು ಐ ಬಿಲೀವ್ ಇನ್ ದಟ್ ಆ್ಯಕ್ಚುಲಿ. ಸೊ ನಂಗೆ ಭಾರ, ಪ್ರೆಷರ್ ಅದೆಲ್ಲ ಏನು ಅನಿಸ್ತದೆ ಸರ್, ಐ ಆಮ್ ಲವಿಂಗ್ ಮೈ ವರ್ಕ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ದಟ್ ಇವಾಗ ಅದನ್ನು ವಿಟ್ನೆಸ್ ಮಾಡ್ತಾರಲ್ಲ ಎಲ್ಲರೂ. ಸೊ ಇಟ್ ವಿಲ್ ಬಿ ಐ ಆಮ್ ವೆರಿ ಎಕ್ಸೈಟೆಡ್ ಅಷ್ಟೇ. ಹೇಗಿತ್ತು ಸೆನ್ಸಾರ್ ಅವ್ರ ರಿಯಾಕ್ಷನ್ ಆಫ್ಟರ್ ಸೀಯಿಂಗ್ ದ ಮೂವಿ? ಬಿಕಾಸ್ ಮೈಂಡ್ ಬೆಂಡಿಂಗ್ ಸೈಕಲಾಜಿಕಲ್ ಥ್ರಿಲ್ಲರ್ ಆಗಿರೋದ್ರಿಂದ ಇಟ್ ವಾಸ್ ಆ್ಯಕ್ಚುಲಿ ಯೂನಿಕ್ ಎಕ್ಸ್ಪೀರಿಯನ್ಸ್ ಅವ್ರ ಹತ್ರನೂ ಕೂಡ. ಸೊ ಫಸ್ಟ್ ಟೈಮ್ ಆಫೀಸರ್ ಒಳಗಡೆ ಕರೆದ್ರು. ಐ ಮೀನ್ ದೇ ಆಲ್ ಸೀಯಿಂಗ್ ಮೀ ವೆರಿ ಸ್ಟ್ರೇಂಜ್ಲಿ ಆ್ಯಕ್ಚುಲಿ. ನನಗೆ ಅಲ್ಲೇ ಒಂದು ಸ್ವಲ್ಪ ಇತ್ತು, ಕೂತ್ಕೊಂಡೆ ಒಂದು 5 minutes, ಐ ಮೀನ್ ಒಂದು 30-40 ಸೆಕೆಂಡ್ ಏನೂ ಮಾತಾಡ್ತಾ ಇರಲಿಲ್ಲ. ಆ್ಯಂಡ್ ದೆನ್ ಈ ಆಸ್ಟ್ ಮೀ, ನೀವು ಇಂಗ್ಲೀಷ್ ಸಿನಿಮಾಗಳು ತುಂಬ ನೋಡ್ತೀರಾ ಅನ್ನೋ ಥರ ಕೇಳಿದ್ರು. ಐ ವಾಸ್ ಲೈಕ್, ಸರ್ ಖಂಡಿತ ಹೌದು. ಇಲ್ಲ, ನಿಮ್ಮ ಮೇಕಿಂಗ್ ಸ್ಟೈಲ್ ಆಗಲಿ ಮತ್ತೊಂದಾಗಲಿ ಪ್ರತಿಯೊಂದೂ ಇಟ್ ಈಸ್ ಲುಕಿಂಗ್ ಸಮಥಿಂಗ್ ಎಲ್ಸ್. ನೀವು ಏನು ನಿಮ್ಮದು ಐಡಿಯಾಲಜಿನ ಹಿಂಗೆ ಹಾಕಬೇಕು ಆ ಥರ. ಐ ಮೀನ್ ನನಗೆ ಅದೇ ಆಶ್ಚರ್ಯ ಆಯಿತು ಆ್ಯಕ್ಚುಲಿ. ಇವಾಗ ಅಲ್ಲಿರೋರು ಕೂಡ ಕೆಲವೊಂದನ್ನು ಇವ್ರಿಗೆ ಈ ರೀತಿ ತಲೆಗೆ ಹೋಗ್ಬಿಟ್ಟು ಅವ್ರು ನಮಗೆ ಪ್ರಶ್ನೆಗಳು ಮಾಡೋ ಥರ ಮಾಡಿಸಿದ್ಯಲ್ವಾ. ಸೊ ದ್ಯಾಟ್ ಇಟ್ ಸೆಲ್ಫ್ ಮೇಡ್ ಮೀ ಓಕೆ. ಇನ್ನು ಆಡಿಯನ್ಸಿಗೆಲ್ಲ ಇಟ್ ವಿಲ್ ಬಿ ಲೈಕ್, ಸೊ ನಾವೇನು ಬರೆಯುವಾಗ ನಾವು ಒಂದು ಎನರ್ಜಿ ಮತ್ತು ನಾವು ಏನೋ ಒಂದು ಫೀಲಿಂಗ್ ಹಾಕಿರ್ತೀವಿ ಅದು ಕನ್ವೆ ಆಗಿದೆ ಅಂತ ನನಗನ್ನಿಸ್ತು. ಆ್ಯಂಡ್ ಸರ್, ಈಗ ಹೊಸ ನಿರ್ದೇಶಕರು, ಹಳೆಯ ನಿರ್ದೇಶಕರು ಅಥವಾ ಹಿಟ್ ನಿರ್ದೇಶಕರು ಅಥವಾ ಡೆಬ್ಯೂಟೆಂಟ್ ನಿರ್ದೇಶಕರು ಅಂತ ಬಂದಾಗ ನಿಮ್ಮ ಅಪ್ರೋಚ್ ಏನಾದರೂ ಬದಲಾಗುತ್ತಾ? ಆ್ಯಂಡ್ ಪ್ರತಿಯೊಂದು ಪಾತ್ರಕ್ಕೆ ಒಂದ್ಸರಿ ಸ್ಕ್ರಿಪ್ಟ್ ಕೇಳಾದ್ಮೇಲೆ ಒಂದು ಸಿನಿಮಾ ನೋಡಿದಾಗ್ಲೂ ನಮಗೆ ನಿಮ್ಮ ಪಾತ್ರ ಅಷ್ಟೊಂದು ಗಟ್ಟಿಯಾಗಿ ಉಳಿಯುತ್ತಲ್ಲ, ನೀವು ಫಾಲೋ ಮಾಡುವಂತಹ ಪ್ರೋಸೆಸ್ ಏನು ಫಿಲ್ಮ್ ಮೇಕಿಂಗಲ್ಲಿ? ಇದು ಅರ್ಲಿ ಡೇಸ್ ಮನು, ಅಂದರೆ ಇನ್ನೂ ತುಂಬ ಅರ್ಲಿ ಡೇಸ್. ನನ್ನ ಪ್ರಾಸೆಸ್ ಏನು ಅಂತ ಹೇಳ್ಕೊಳ್ಳೋದು ಅಂದರೆ, ನನ್ನ ಪ್ರಾಸೆಸ್ ಏನು ಅಂತ ಹೇಳ್ಬಿಟ್ರೆ ಇನ್ಯಾವ ಪ್ರಾಸೆಸ್ ಇದು ಅಂತ ಅನಿಸುತ್ತೆ ನಿಮಗೆ. ಬೇಸಿಕಲಿ ನೋ ಪ್ರಾಸೆಸ್, ಅದು ಫಂಡ. ಆಮೇಲೆ ಈಗ ನಾನು ಆಗಲೇ ಹೇಳ್ತಾ ಇದ್ದೆ, ಹೊಸಬ್ರು ಹಳಬ್ರು ಹಿಟ್ಟು ನಾಟ್, ಅದು ಈಗ ಖಡಕ್ ಸಿನಿಮಾಗೆ ನೀವು ಇಂಟರ್ವ್ಯೂ ಮಾಡ್ತಾಯಿದ್ರೆ ಇದು ನಿಮ್ಮ ಚಾನಲ್ಲು, ನಮಗೆ ಪ್ರಶ್ನೆಗಳು ಗೊತ್ತಿಲ್ಲ, ನಾವು ಹೊಸಬ್ರು ನಿಮ್ಮ ಚಾನಲ್ಗೆ, ನೀವು ಹಳಬ್ರು. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಇವ್ರ ಕತೆಗೆ, ಇವ್ರ ಪಾತ್ರಕ್ಕೆ ಇವ್ರು ಹಳಬ್ರು, ನಮ್ಮನ್ನು ಅವ್ರು ಕರ್ಕೊತಾ ಇದ್ದಾರೆ, ನಾನು ಹೊಸಬ ಅದಕ್ಕೆ. ಸೊ ಅಂದರೆ ನಾನು ಆ ಥರ ಯೋಚನೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ. ಅಂದರೆ ಆ್ಯಕ್ಚುಲಿ ನನ್ನ ಕಷ್ಟ ಏನು ಅಂತಂದರೆ, ಯಾರಿಗೆ ಬೇಕಾದ್ರೂ ಪ್ರಶ್ನೆಗಳು ಕೇಳ್ಬಿಡ್ಬೋದು. ಗೋಪಿ ಸರ್ಗೆ ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದಾಗ್ಲೂ ಅವರಿಗೆ ಅಂತ ಪ್ರಶ್ನೆಗಳನ್ನ ಹುಟ್ಟಾಕೋದೇ ಕಷ್ಟ. ಯಾಕೆಂದರೆ ಅವ್ರದ್ದು ಇಟ್ಸ್ ವೆರಿ ಸಿಂಪಲ್ ಆನ್ಸರ್ಸ್ ಆ್ಯಂಡ್ ಅದ್ರದ್ದು ಪ್ರೊಸೆಸ್ ಅವ್ರು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತಾರೆ. ಇನ್ನೇನು ಅದಕ್ಕೆ ಉತ್ತರ ಅಂದರೆ ಮತ್ತೇನೋ ಮರುಪ್ರಶ್ನೆ ಮಾಡೋದಕ್ಕೆ ಇರೋದೇ ಇಲ್ಲ. ಅಲ್ಲ, ಅಂದರೆ ಅದ್ರ ಪ್ರಾಸೆಸ್ ಅಂದರೆ ಅದೇ ನಾನು ಅದೇ ಯಾರು ಸರ್ ಅದು? ಟಾಮ್ ಹ್ಯಾಂಕ್ಸ್ ಸರ್. ಟಾಮ್ ಹ್ಯಾಂಕ್ಸ್ ಅದು ಇನ್ಸ್ಟಾಗ್ರಾಮ್ ವಿಡಿಯೋ ನೋಡ್ತಾ ಇದ್ದೆ ನಾನು. ಬಿ ಆನ್ ಟೈಮ್, ಲರ್ನ್ ದ ಲೈನ್ಸ್, ಲಿಸನ್ ಟು ದ ಡೈರೆಕ್ಟರ್, ಅಷ್ಟೇ. ಅಂದರೆ ಟೈಮಿಗೆ ಹೋಗಿ ಅವರು ಹೇಳೋದಕ್ಕಿಂತ ಮುಂಚೆ ಲೈನ್ಸ್ ಕಲೀರಿ. ಲೈನ್ಸ್ ಕಲಿತಾಗ ದೃಶ್ಯ ಓದಿದಾಗ ನಿಮ್ಮ ಇಮ್ಯಾಜಿನೇಷನ್ಗೇನೋ ಒಂದು ಬರ್ತದೆ. ಡೈರೆಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ,
ಆ ಇಮ್ಯಾಜಿನೇಷನ್ ಅವ್ರೇನು ಇಮ್ಯಾಜಿನ್ ಮಾಡ್ತಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದೆಲ್ಲ ಸೇರಿ ಒಂದು ಪ್ರಾಸೆಸ್ಸಾಗಿ ಏನೋ ಒಂದು ಹುಟ್ಟುತ್ತೆ. ಬೇಸಿಕಲಿ ಮನುಷ್ಯನಾಗಿ ನೀವು ಕಾನ್ಷಿಯಸ್ ಆಗಿದ್ದರೆ, ಅವೇರ್ ಆಗಿದ್ದರೆ ಸಾಕು ಅನಿಸುತ್ತೆ. ಅಂದರೆ ನೀವು ಪ್ರತಿ ಪಾತ್ರಕ್ಕೂ ರೆಡಿ ಆಗೋದು ಅನ್ಲೆಸ್ ಅಂಟಿಲ್ ಅದು ಡಿಕ್ಷನ್ನಿಗೆ ಸಂಬಂಧಪಟ್ಟಿದ್ದಾದರೆ. ಅಂದರೆ ಈಗ ನಾನು ಉತ್ತರ ಕರ್ನಾಟಕದವನು ಕೋಲಾರ ಭಾಷೆನೋ ಅಥವಾ ಕೊಳ್ಳೆಗಾಲದ ಭಾಷೆನೋ ಆ ಥರದ ಭಾಷೆಯ ವಿಷಯದಲ್ಲಿ ನಾವು ಎಕ್ಸ್ಟ್ರಾ ಕೆಲಸ ಮಾಡ್ಕೊಳ್ಳೋದು ಇರುತ್ತೆ. ಬಿಟ್ಟರೆ ಮೋರೋವರ್ ಡೈರೆಕ್ಟ್ರನ್ನ ಕೇಳಿಸ್ಕೊಳ್ಳೋದು ಭಾಳ ಇಂಪಾರ್ಟೆಂಟು. ಸ್ಕ್ರಿಪ್ಟ್ ಓದ್ಬೇಕು ಅಷ್ಟೇ. ಸ್ಕ್ರಿಪ್ಟ್ ಓದ್ತಾ ನಿಮ್ಗೆ ಏನೇನೋ ಹೊಳೆಯುತ್ತೆ. ನೀವೇನೋ ಓದಿದ್ದು, ಏನೋ ನೋಡಿದ್ದು, ಅದೆಲ್ಲದೂ ಆ್ಯಡ್ ಮಾಡುತ್ತೆ. ಆ್ಯಂಡ್ ಬೀಯಿಂಗ್ ಎ ಪ್ರೆಸೆಂಟರ್, ಈ ವರ್ಷದ ಮೊದಲಾರ್ಧ ಓಕೆ ಅಂದರೆ ನಿಧಾನಕ್ಕೇನೆ ಫುಟ್ಫಾಲ್ಸ್ ಆಗ್ತಾಯಿತ್ತು ಆ್ಯಂಡ್ ಜನಗಳು ಟೈಮ್ ತೊಗೊಳ್ತಿದ್ರು ಸಿನಿಮಾಗಳಿಗೆ ಬರೋದಕ್ಕೆ, ನಾಟ್ ಸೋ ಗುಡ್. ಬಟ್ ಎರಡನೇ ಅರ್ಧ ಏನು ಶುರು ಆಗಿದೆ, ಫ್ರಮ್ ಸೋ ಟು ಈ ಕಾಂತಾರ 1 ಫುಟ್ಫಾಲ್ಸ್ ತುಂಬ ಇನ್ಕ್ರೀಸ್ ಆಗಿದೆ. ಆ್ಯಂಡ್ ಸಿನಿಮಾಗಳು, ಕನ್ನಡ ಸಿನಿಮಾಗಳು ಚಿತ್ರಮಂದಿರಕ್ಕೆ ಜನಗಳನ್ನು ಕರೆಸ್ಕೋತಿದೆ. ನೋಡೋದಕ್ಕೂ ತುಂಬ ಖುಷಿ ಆಗ್ತಿದೆ. ಪ್ರೆಸೆಂಟರ್ ಆಗಿ ಈಗ ಗ್ರೀನ್ ಸಿನಿಮಾ ಕೂಡ ಇದೇ ತಿಂಗಳು ರಿಲೀಸ್ ಆಗ್ತಿದೆ. ಸೊ ಇದು ಟೈಮಿಂಗ್ ಆಲ್ಸೋ ಮ್ಯಾಟರ್ಸ್ ಅಂತ ತುಂಬ ಜನ ಹೇಳ್ತಾರೆ. ಅದೆಷ್ಟು ಮ್ಯಾಟರ್ ಆಗುತ್ತೆ? ಆ್ಯಂಡ್ ಗ್ರೀನ್ ಸಿನಿಮಾ ಬರ್ತಿರೋದಕ್ಕೂ ಆ ಫುಟ್ಫಾಲ್ಗೂ ಎಷ್ಟು ಮ್ಯಾಟ್ರ್ ಆಗುತ್ತೆ? ಟೈಮಿಂಗ್ ಡಸ್ ಮ್ಯಾಟರ್ ಸರ್. ಆದರೆ ಒಂದು ಸಿನಿಮಾನ ನಾವು ರಿಲೀಸ್ ಮಾಡಬೇಕು ಅಂದರೆ ನಮಗೆ ಥಿಯೇಟರ್ಸ್ ಅವೈಲಬಿಲಿಟಿ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಆ ನಿಟ್ಟಲ್ಲಿ ಟೈಮಿಂಗ್ ಡಸ್ ಮ್ಯಾಟರ್. ಬಟ್ ಜನ ಬರಲ್ವಾ, ನನಗೆ ಫಸ್ಟ್ ಹಾಫ್ ಇಯರಲ್ಲಿ ಬರಲ್ಲ, ಸೆಕೆಂಡ್ ಹಾಫ್ ಇಯರ್ ಹಂಗೇನೂ ಇಲ್ಲ. ಒಳ್ಳೆ ಕತೆ ಇದ್ದರೆ ಬರ್ತಾರೆ ಜನ. ಈಗ ನೀವು ಎಕ್ಸಾಂಪಲ್ ತೊಗೊಂಡಿದ್ದೀರಾ, ಕತೆ ಚೆನ್ನಾಗಿದೆ, ಜನಕ್ಕೆ ಇಷ್ಟ ಆಗಿದೆ, ನೀವು ಕೊಟ್ಟಿದ್ದು ಅಷ್ಟು ಜಾನರಲ್ಲಿ ಇದೊಂದು ಡಿಫ್ರೆಂಟ್ ಆಗಿತ್ತು, ಜನ ಎಲ್ಲ ನುಗ್ಗೋಕ್ಕೆ ಶುರು ಮಾಡಿದ್ರು. ಕನ್ನಡದಲ್ಲಿ ಅದೇ ದೊಡ್ಡ ಯಕ್ಷ ಪ್ರಶ್ನೆ, ಕನ್ನಡ ಸಿನಿಮಾಗೆ ಥಿಯೇಟರ್ ಸಿಗಲ್ಲ. ಇವತ್ತೊಂದು ಸಿನಿಮಾಗೆ ಥಿಯೇಟರ್ ಸಿಗ್ತಿಲ್ಲ. ನೀವು ಹೇಳಿ ಸರ್, ಗ್ರೌಂಡ್ ರಿಯಾಲಿಟಿ ಅದು ನಾವು ಕೇಳೋದು ನಿಜಾನ, ಅಥವಾ ಹೌ ಇಸ್ ದ ಗ್ರೌಂಡ್ ರಿಯಾಲಿಟಿ ಬೀಯಿಂಗ್ ಎ ಪ್ರೆಸೆಂಟರ್? ಥಿಯೇಟರ್ ಸಿಗಲ್ಲ ಅಂತ ಹೇಳ್ತಿರ್ತೀವಿ, ಅಥವಾ ಶೋ ಟೈಮಿಂಗ್ಸ್ ಆ ಕಡೆ ಈ ಕಡೆ ಅಂತೆಲ್ಲ ಆಗ್ತಿರುತ್ತಲ್ಲ, ಇವಾಗ ಆಗುತ್ತೆ ಸರ್. ಅಂದರೆ ನಿಮ್ಮ ಸಿನಿಮಾ ವರ್ಕ್ ಆದರೆ ಯಾರೂ ತೆಗಿಯಲ್ಲ. ಅಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡೋಣ, ನಾನು ಈಗಷ್ಟು ಇನ್ನೂ 2 ಸಿನಿಮಾ ಮಾಡ್ತಿರೋದು, ಅದು ಥಿಯೇಟರ್ಸ್ ಈಗ ಹಿಟ್ ಆಗ್ತದೆ. ಬಟ್ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ಸಿನಿಮಾ ಚೆನ್ನಾಗಿ ಓಡ್ತಿದ್ಯಾ, ಅವ್ರಿಗೂ ಬಿಸ್ನೆಸ್ ಇದೆ ಸರ್, ಅವ್ರಿಗೂ ದುಡ್ಡೇ ಬೇಕು. ಥಿಯೇಟರ್ ಓನರ್ಸ್ಗೆ ದುಡ್ಡು ಬೇಕಲ್ವಾ? ಸೊ ದುಡ್ಡು ಕೊಡ್ತಾರೆ ಅಂದರೆ ಯಾರು ಬೇಡ ಅಂತಾರೆ. ಈಗ ಓಡ್ತಿಲ್ಲ, 2ನೇ ವಾರಕ್ಕೋ 3ನೇ ವಾರಕ್ಕೋ ಡೌನ್ ಆಗ್ತಿದೆ ಅಂದಾಗ ಅವರು ದೊಡ್ಡ ಇನ್ನೊಂದು ಸಿನಿಮಾ ಬರುತ್ತೆ ಅಂದರೆ ಅದಕ್ಕೆ ಚಾನ್ಸ್ ಕೊಡ್ತಾರೆ. ದಟ್ಸ್ ಅ ಬಿಸ್ನೆಸ್. ನಾವು ಬಿಸ್ನೆಸ್ ಬಗ್ಗೆ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಅದು ಅವ್ರ ಹೊಟ್ಟೆಪಾಡು, ಇದು ನಮ್ಮ ಹೊಟ್ಟೆಪಾಡು. ನಾವು ಈ ಥರ ಫೈಟ್ ಮಾಡ್ತೀವಿ, ಅವರು ಆ ಥರ ಫೈಟ್ ಮಾಡ್ತಾರೆ. ಸೊ ಈ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡೋಕ್ಕಾಗಲ್ಲ, ಇದು ಹಿಂಗೆ ಅಂತ. ಸಿಚುವೇಶನಲ್ಲಿ ಕೆಲವೊಂದು ಪೊಟೆನ್ಷಿಯಲಿ ಗುಡ್ ಫಿಲ್ಮ್ಸ್ ಅಂತ ಅನ್ಸಿರುತ್ತೆ. ಅಂದರೆ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಪಿಕ್ ಆಗುತ್ತೆ ಅನ್ನೋ ಸಿನಿಮಾಗಳಿರುತ್ತೆ, ಅದನ್ನು ಹೋಲ್ಡ್ ಮಾಡೋದಕ್ಕೆ ಭಾರಿ ಕಷ್ಟ ಅಲ್ಲ. ಆ ಸಿಚುವೇಶನ್ಸ್ಗಳನ್ನು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ? ಬಿಕಾಸ್ ನ್ಯೂ ಕಮರ್ ಫಿಲ್ಮ್ಸ್ ಯೂಶಲಿ ಈಗಾಗಲೇ ನಾನು ಇನ್ನೂ ಎರಡನೇ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಐ ಆಮ್ ನಾಟ್ ದ್ಯಾಟ್, ಆ ಸ್ಟೇಜಿಗೆ ನಾನಿನ್ನೂ ಬಂದಿಲ್ಲ ಅಂತ ಉತ್ತರಗಳು ಕೊಡೋಕ್ಕೆ. ಇಟ್ಸ್ ನಾಟ್ ಇವನ್ ಗುಡ್, ಆಯಿತಾ? ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಇದ್ದರೆ ಮಾತಾಡಬೇಕು, ಇಲ್ಲ ಅಂದ್ರೆ ಯಾಕೆ ಮಾಡಬೇಕು, ಆಯ್ತಾ ಅಲ್ವಾ ಸರ್? ಆ್ಯಂಡ್ ಗ್ರೀನ್ ಎಷ್ಟು ಥಿಯೇಟ್ರ್ ಅಥವಾ ಯಾವ ಥಿಯೇಟರ್ ಸೆಟಪ್ಪಲ್ಲಿ ರಿಲೀಸ್ ಆಗ್ತದೆ ಸರ್? ಗ್ರೀನ್ ನಾವು ಸದ್ಯಕ್ಕೆ ಈಗ ಮಲ್ಟಿಪ್ಲೆಕ್ಸಲ್ಲಿ ಮಾತ್ರ ಬಿಡ್ತಾ ಇದ್ದೀವಿ. ಡಿಪೆಂಡಿಂಗ್ ಆನ್ ದ ಸ್ಕ್ರೀನ್ಸ್ ಅವೈಲಬಿಲಿಟಿ ಅದು ನಮಗೆ ಮುಂದಕ್ಕೆ ಹೋಗುತ್ತೆ. ಸೊ ಈ ಹಂತದಲ್ಲಿ ಮಲ್ಟಿಪ್ಲೆಕ್ಸ್. ಸರ್, ನಿಮ್ಮನ್ನು ನೋಡಿದ್ದು ಲೂಸ್ ಕನೆಕ್ಷನಲ್ಲಿ, ಅಂದರೆ ನಿಮ್ಮ ಪಾತ್ರ ತುಂಬ ಇಷ್ಟ ಆಗಿದ್ದು ಲೂಸ್ ಕನೆಕ್ಷನಲ್ಲಿ. ಅಲ್ಲಿ ಪೂರ್ತಿ ಒಂದು ಕಾಮಿಕಲ್ ಪರ್ಫಾರ್ಮೆನ್ಸಲ್ಲಿ ನಿಮ್ಮನ್ನು ನೋಡಿದ್ದು. ಆ್ಯಂಡ್ ಈ ಸಿನಿಮಾದಲ್ಲಿ ನೋಡಬೇಕಾದ್ರೆ ಪೂರ್ತಿ ಒಂದು ಕ್ಯೂರಿಯಾಸಿಟಿ ಆ್ಯಂಡ್ ಆ್ಯಂಗ್ಸೈಟಿನಲ್ಲಿ ನೀವು ಕಾಣಿಸ್ಕೊಡ್ರಿ. ಆಫ್ಟರ್ ಎ ಬ್ರೇಕ್ ಅಲ್ಲಿ ಕೆಟ್ಟಾಯಿತು ಅಂತಂದರೆ ತುಂಬ ಇಷ್ಟ ಆಗಿತ್ತು ಆ ಪಾತ್ರ ಲೂಸ್ ಕನೆಕ್ಷನ್ನಲ್ಲಿ ಬರ್ತದೆ. ಆ್ಯಂಡ್ ಇಲ್ಲಿ ನೋಡ್ಬೇಕಾದ್ರೆ ಈ ಥರದ್ದು ಒಂದು ಪಾತ್ರ. ಸೊ ವಾಟ್ ವಾಸ್ ದ ಚಾಲೆಂಜ್? ಆ್ಯಂಡ್ ನಿಮ್ಮನ್ನು ಈ ಪಾತ್ರ ಅಪ್ರೋಚ್ ಮಾಡಿದಾಗ, ಬಿಕಾಸ್ ಒಂದು ಪಾತ್ರಕ್ಕೆ ಸ್ಟೀರಿಯೋಟೈಪ್ ಈಸಿಯಾಗಿ ಆಗ್ಬಿಡ್ತೀವಿ, ಆಯಿತಾ? ಆ ಪಾತ್ರ ನೋಡಿ ಗ್ರೀನಲ್ಲಿ ಈ ಪಾತ್ರ ಕೊಡಬೇಕು ಅಥವಾ ಇದು ಅಪ್ರೋಚ್ ಆಗಿದ್ದು ಹೇಗೆ? ಇಟ್ ಅಂದರೆ ಅಪ್ರೋಚ್ ಮಾಡಿದಾಗ ಇವ್ರ ತಲೆಯಲ್ಲಿ ಇದ್ದಿದ್ದು ವಿಚಾರ ಇತ್ತಲ್ಲ, ಅದು ಭಾಳ ದೊಡ್ಡ ವಿಚಾರ ಇತ್ತು. ಆ್ಯಂಡ್ ಆ್ಯಸ್ ಅನ್ ಆರ್ಟಿಸ್ಟ್, ಇಫ್ ಯು ಲುಕ್ ಅಟ್ ಮೈ ರೆಕಾರ್ಡ್ ನೋಡಿದ್ರೆ, ಅದು ಲೂಸ್ ಕನೆಕ್ಷನ್ನು, ಫ್ರೆಂಚ್ ಬಿರಿಯಾನಿ, ಇಕ್ಕಟ್ಟು, ಆರಾಮ್ ಅರವಿಂದ್ ಸ್ವಾಮಿ, ಹೇಟ್ ಯು ರೋಮಿಯೋ, MRP, ಮತ್ತೆ ವಿಜಯಾನಂದ, ಇದೆಲ್ಲ ನೋಡಿದಾಗ ಐ ಹ್ಯಾವ್ ಟು ಟ್ರೈ ಸಮಥಿಂಗ್ ನ್ಯೂ. ಇಫ್ ಐ ಕ್ಯಾನ್ ಟೇಕ್ ಅ ಕಾಲ್, ನೋಬಡಿ ವಿಲ್ ಟೇಕ್ ಅ ಕಾಲ್ ಫಾರ್ ಮೀ. ಅದನ್ನು ನಾನು ಭಾಳ ಸ್ಟ್ರಾಂಗಾಗಿ ನಂಬ್ತೀನಿ. ನಾನು ಇವ್ರಿಗೆ ಕೇಳಿದೆ, ಸರ್ ಇದು ಭಾಳ ಸೈಕಾಟಿಕ್ ಬಿಹೇವಿಯರ್ ಇರೋ ಕ್ಯಾರೆಕ್ಟರು, ಹೌ ಇಸ್ ದಟ್, ನಿಮ್ಮ ಜಡ್ಜ್ಮೆಂಟ್ ಹೆಂಗೆ ನನ್ನ ಮೇಲೆ? ಅವ್ರು ಹೇಳಿದ್ರು, ಸರ್ ನಿಮ್ಮನ್ನು ಕಾಮಿಡಿ ಮಾಡಿದ್ರಲ್ಲ, ನಾನು ನಿಮ್ಮನ್ನು ಕಾಮಿಡಿ ಅಲ್ಲ, ಬೇರೆ ಮುಖ ತೋರ್ಸೋಕ್ಕೆ, ಇಫ್ ಯು ಆರ್ ವಿತ್ ಮೀ ಐ ಕ್ಯಾನ್ ಡೂ ದ್ಯಾಟ್ ಸರ್, ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಕೇಳಿದ್ರು. ಕ್ರೆಡಿಟ್ ಗೋಸ್ ಟು ರಾಜ್ ಸರ್ ಅಷ್ಟೇ. ಅವ್ರು ಕೇಳಿದ್ದಕ್ಕೆ ಅದಾಗಿದ್ದು, ಅವ್ರು ಹೇಳಿದ್ದಕ್ಕೆ ನಾನು ಮಾಡಿದ್ದು. ಆ್ಯಂಡ್ ಅದೇ ಆಗಲೇ ಮಾತಾಡ್ದಂಗೆ ಟ್ರೈಲರು ಸಿಕ್ಕಾಬಿಟ್ಟೆ ತಲೆ ಗುಳ ಬಿಡೋ ಥರ ಐತೆ.
ಆ್ಯಂಡ್ ನಿಮಗೂ ನರೇಟ್ ಮಾಡಬೇಕಾದ್ರೆ ತಲೆ ಹುಳ ಬಿಡೋ ಥರ ಬಿಟ್ರೆ ಇಲ್ಲ ಗೋಪಿ ಸರ್ಗೆ ಹೇಳಿದಾಗೆ ತುಂಬ ಸಿಂಪಲ್ ಆಗೇ ಇತ್ತಾ? ವೆರಿ ಸಿಂಪಲ್. ಗುರುಗಳು ಹೇಳ್ದಂಗೆ ವೆರಿ ಸಿಂಪಲ್ ಆಗಿ ಇವ್ರ ನರೇಷನ್ ಸ್ಕಿಲ್ಲು ನನ್ನ ಪ್ರಕಾರ ಅತ್ಯದ್ಭುತ. ಅಂದರೆ ನರೇಟ್ ಮಾಡ್ತಾರೆ ನೀಟಾಗಿ, ಇಟ್ ಗೆಟ್ಸ್ ಇನ್ ಟು ಯುವರ್ ಹೆಡ್, ಅರ್ಥ ಆಗುತ್ತೆ. ಬಟ್ ಟ್ವಿಸ್ಟ್ ಏನು ಗೊತ್ತಾ, ನೀವು ಅದನ್ನು ಮತ್ತೆ ಹೇಳೋಕ್ಕಾಗಲ್ಲ. ಅವ್ರು ಕೆಲವೊಂದು ಚೆಕ್ ಪಾಯಿಂಟ್ಗಳಲ್ಲಿ ಆಟ ಆಡ್ತಾರೆ, ಇದು ಹಿಂಗಾಗುತ್ತೆ, ಇದು ಹಿಂಗಾಗುತ್ತೆ, ಹಿಂಗಾಗುತ್ತೆ ಅಂತ ಹೇಳ್ತಾರೆ. ಅದು ನಮಗೆ ಅಷ್ಟೇ ಅರ್ಥ ಆಗಿರುತ್ತೆ. ನಾವು ಮತ್ತೆ ಅದನ್ನು ಯು ಕ್ಯಾನ್ ರಿಸೈಡ್ ದ ಸೇಮ್ ಸ್ಟೋರಿ. ದಟ್ ಈಸ್ ಅ ಸ್ಕಿಲ್. ನೀವು ಒಂದ್ಸರಿ ಕೂತ್ಕೊಂಡು ಕತೆ ಕೇಳಿ ಅವ್ರ ಹತ್ರ, ಪಿಕ್ಚರ್ ನೋಡಿದ್ಮೇಲೆ ಕೇಳಿ. ಹೌದಾ? ಈಗಲೇ ಕೇಳ್ಬಿಟ್ರೆ ಪಿಕ್ಚರ್ ನೋಡಲ್ವಲ್ಲ. ಕರೆಕ್ಟ್. ಪಿಕ್ಚರ್ ನೋಡೋದ್ಮೇಲೆ ಇವ್ರು ಹೇಳೋ ಕತೆ ನನಗೆ ಅರ್ಥ ಆಗಿರುತ್ತೋ ಅಥವಾ ನನಗೆ ಬೇರೆ ಕತೆ ಅರ್ಥ ಆಗುತ್ತೋ ಅದು ಗೊತ್ತಿಲ್ಲ. ಇವಾಗ ಹೇಳಿದ್ರಲ್ಲ, ಅದೇ ಸಿನಿಮಾ. ದಟ್ ಇಸ್ ಸಿನಿಮಾ. ಆ್ಯಂಡ್ ಟ್ರೈಲರ್ ನೋಡಿದಾಗೆ ಸಿನಿಮಾದಲ್ಲಿ VFX ಮತ್ತು ಆ್ಯನಿಮೇಷನ್ ಕೂಡ ಸಿಕ್ಕಾಪಟ್ಟೆ ಒಂದು ಮೇಜರ್ ರೋಲ್ನ ಪ್ಲೇ ಮಾಡ್ತಿದೆ ಅಂತ ಗೊತ್ತಾಗ್ತದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಓದಿದೆ 22 ನಿಮಿಷದ ಒಂದು VFX ಶಾರ್ಟ್ ಕೂಡ ಸಿನಿಮಾದಲ್ಲಿದೆ ಅಂತ. ಆ್ಯಂಡ್ ನೀವು ಈ ಹಿಂದೆ ಕೂಡ VFX ಮೇಲೆ ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ರೆ ಅನಿಸುತ್ತೆ ಬಿಫೋರ್ ಕಮಿಂಗ್ ಇನ್ ಟು ದ ಫಿಲಮ್ಸ್ ಆಲ್ಸೋ. ಸೊ ಅದು ಎಷ್ಟು ಹೆಲ್ಪ್ ಆಯಿತು. ಆ್ಯಂಡ್ ಇವತ್ತಿನ ದಿನ VFX ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಜನಗಳು ಈಸಿಯಾಗಿ ಜಡ್ಜ್ ಮಾಡ್ತಾರೆ, ಅಂದರೆ ನೋಡ್ಬಿಟ್ಟು ಚೆನ್ನಾಗಿಲ್ಲ, ತುಂಬ ಆರ್ಟಿಫಿಷಿಯಲ್ ಆಗಿದೆ ಅಂತ. ಬಿಕಾಸ್ ಓವರ್ ಆಲ್ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂದರೆ VFX ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಆ್ಯಂಡ್ ಇಟ್ ಪ್ಲೇಸ್ ಎ ಮೇಜರ್ ರೋಲ್. ಸೊ ಈ ಒಂದು ಆಸ್ಪೆಕ್ಟು ಸಿನಿಮಾದಲ್ಲಿ ಹೇಗೆ ಬಂದಿದೆ? ಹಾಂ, ನನ್ನ ಬ್ಯಾಕ್ಗ್ರೌಂಡು ವಿ ಎಫ್ ಎಕ್ಸ್ ಕೆಲಸ ಅಂದರೆ ನಂದು ಅದೇ PU ಆದಮೇಲೆ ನಾನು ಹೇಳಿದಲ್ಲ, ಟೆಕ್ನಿಕಲಿಟಿ ಕಲ್ತ್ಕೊಳ್ಳೋದಕ್ಕೆ, ಸಿನಿಮಾ ಬಗ್ಗೆ ಜಾಸ್ತಿ ಕಲ್ತ್ಕೊಳ್ಳೋದಕ್ಕೆ ಐ ಎಂಟರ್ಡ್ ದೇರ್ ಆ್ಯನಿಮೇಷನ್ ಇಂದ ಕಲ್ತ್ಕೊಂಡು. ಸೊ ಐ ಜಸ್ಟ್ ಅಲ್ಲಿಂದ ಬಂದಿದ್ದ ಜರ್ನಿ. ಆಮೇಲೆ ಸಿನಿಮಾದಲ್ಲಿ 22 ನಿಮಿಷದ್ದು VFX ಅನ್ನೋದಕ್ಕಿಂತ ಓವರಾಲ್ ಸಿನಿಮಾಲಿ 22 ನಿಮಿಷದ VFX ಆ್ಯಂಡ್ CG ಕಾಣುತ್ತೆ ಒಂದಷ್ಟು ಸೀನ್ಗಳಲ್ಲಿ, ಲೈಕ್ ಒಂದಷ್ಟು ಇದರದೆಲ್ಲ ಆ ಥರದ್ದು ಕಾಣುತ್ತೆ. ಆ್ಯಂಡ್ ಅದೆಲ್ಲ ಸೇರಿದಾಗ ಮತ್ತು ಇವಾಗಿನ ಸಿನಿಮಾಗಳಿಗೆ ಅದೇ ಹೇಳ್ದಂಗೆ ನೀವು ಸಿನಿಮಾ ಕತೆ ಎಲ್ಲ ಫಾಲೋ ಅಪ್ ಮಾಡ್ತಾ ಇರ್ಬೇಕಂತಂದರೆ ನೋಡಿ, ರೀಸೆಂಟಾಗಿ ಮಾವತಾರ ನರಸಿಂಹ ಕನ್ನಡದಲ್ಲಿ ಒಂದು ಆ್ಯನಿಮೇಷನ್ ಸಿನಿಮಾ. ಅದೇ ಹೇಳ್ದಂಗೆ ಒಂದು ಸ್ಟೋರಿ ಕನೆಕ್ಟ್ ಆದರೆ ಅದು ಆ್ಯನಿಮೇಷನ್ನ ಇಲ್ಲ ರಿಯಾಲಿಟಿನ ಅದೆಲ್ಲ ಇದಾಗಲ್ಲ. ಬಟ್ ಸ್ಟಿಲ್ ದಟ್ ಸಿನಿಮಾ ವರ್ಕ್ಡ್ ಆ್ಯಂಡ್ ಎವ್ರಿ ಒನ್ ವೆಂಟ್ ಇನ್ಸೈಡ್ ಆ್ಯಂಡ್ ವಾಚ್ಡ್ ಇಟ್. ಈಗ ನಮ್ಮ ಸಿನಿಮಾಲಿ ನಮಗೆ ಒಂದಷ್ಟು ಸನ್ನಿವೇಶಗಳಲ್ಲಿ ಅದು ಆ್ಯನಿಮೇಷನ್ ಆ್ಯಂಡ್ VFX ಬೇಕಾಗಿರೋದ್ರಿಂದ ಅದನ್ನು, ಯಾಕಂದರೆ ನಮ್ಮದು ಅದೇ ಬ್ಯಾಕ್ಗ್ರೌಂಡ್ ಆಗಿರೋದ್ರಿಂದ ನಾವು ಎಲ್ಲೋ ಒಂದು ಕಡೆ ಯೂಸ್ ಮಾಡಿ ಅದು ಡಮ್ಮಿ ಆಗಿಬಿಡ್ಬಾರ್ದು ಅಂತೇಳಿ ತುಂಬ ಕಾನ್ಷಿಯಸ್ಸಿಂದ ಅದಕ್ಕೋಸ್ಕರ ಒಂದು 6 ಮಂತ್ಸ್ ಅದಕ್ಕೆ ಡೆಡಿಕೇಟೆಡಾಗಿ ಇಟ್ಟು ಇದು ಹಿಂಗೆ ಬರಬೇಕು ಅಂತೇಳಿ ನಮ್ಮ ಮಧುಸೂದನ್ ಅವರು ಅದನ್ನು ಫಾಲೋ ಅಪ್ ಮಾಡಿ. ಆ್ಯಂಡ್ ಅದೇ ಹೇಳ್ದಂಗೆ ನಾವು ಆ ಬ್ಯಾಕ್ಗ್ರೌಂಡ್ ಅಂತ ಹೇಳಿದಾಗ ದೇ ಶುಡಂಟ್ ಪಾಯಿಂಟ್ ಅಲ್ವಾ, ಇವರೇ ಹಿಂಗೆ ಅಂತ ಹೇಳ್ಬಿಟ್ಟು ಇವರೇ ಈ ಥರ ಮಾಡಿದ್ದಾರೆ ಅನ್ನೋ ಥರ ಹೇಳ್ಬಾರ್ದಲ್ವ. ಸೊ ಅದಕ್ಕೋಸ್ಕರ ವಿ ಆರ್ ವೆರಿ ಪ್ರಿಸೈಸ್ ಅಬೌಟ್ ಇಟ್. ನಮ್ಮದು ದೊಡ್ಡ ಬಜೆಟ್ಟು, ಎಕ್ಸ್ಟ್ರೀಮ್ ಬಜೆಟ್ಟು ಮಾಡಿರೋ ಲೆವೆಲ್ಗೆ ಕಾಣಬೇಕು ನಮ್ಮದು ಆ್ಯಕ್ಚುಲಿ ಅನ್ನೋದಕ್ಕೆ ತುಂಬ ವರ್ಕ್ ಮಾಡಿ, ನಮ್ಮದೆಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಹಾಕಿ ವರ್ಕ್ ಮಾಡಿ. ಸೊ ಮಧುಸೂದನ್ ಪಾಂಡೋರಾ ಪಿಕ್ಚರ್ಸಿಂದ ದೇ ಡಿಡ್ ಎ ಗ್ರೇಟ್ ಜಾಬ್. ಈ ಡೈರೆಕ್ಟರು ಪ್ರೊಡ್ಯೂಸರು ಆದಾಗ ಒಂದು ಪ್ರಾಬ್ಲಮ್ ಇದೆ. ಅಂದರೆ ಡೈರೆಕ್ಟರ್ ಹೇಳ್ತಿರ್ತಾನೆ ಕ್ರಿಯೇಟಿವ್ ಪ್ರೊಸೆಸ್ಸಲ್ಲಿ ಇನ್ನೊಂಚೂರು ಚೆನ್ನಾಗಿ ತೊಗೊಂಡ್ಬಿಡೋಣ ಶಾರ್ಟ್ನ, ಇದು ಇನ್ನೂ ಮುಗಿಸೋಣ ಅಥವಾ ಇದಕ್ಕೆ ಇನ್ನೂ ಏನೋ ಬೇಕು ಅಂತ. ಆ್ಯಂಡ್ ಪ್ರೊಡ್ಯೂಸರ್ ಹೇಳ್ತಿರ್ತಾನೆ ಇವಾಗ ಕಾಲ್ ಶೀಟ್ ಮುಗಿತಾ ಇದೆ, ಬೇಗ ಮುಗಿಸ್ಬಿಡೋರು, ದುಡ್ಡು ಉಳಿಯುತ್ತೆ, ಇನ್ನೂ ತಂದಾಕಾಗಲ್ಲ ಅಂತ. ಸೊ ಎರಡನ್ನೂ ಡೀಲ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಅಲ್ಲ. ಆ್ಯಂಡ್ ಎಸ್ಪೆಷಲಿ ಈ ಥರದ ಸಿನಿಮಾಗಳಲ್ಲಿ ಅಫ್ಕೋರ್ಸ್ ಪೋಸ್ಟ್ ಪ್ರೊಡಕ್ಷನಲ್ಲೂ ಅಷ್ಟು CG ವರ್ಕು, VFX ವರ್ಕು ಎಲ್ಲನೂ ಇರಬೇಕಾದ್ರೆ ಕ್ರಿಯೇಟಿವ್ ಪ್ರೊಸೆಸ್ ಮತ್ತು ಎಕನಾಮಿಕಲಿ ಎರಡನ್ನೂ ಹ್ಯಾಂಡಲ್ ಮಾಡಿದ ರೀತಿ ಹೆಂಗಿತ್ತು ಮೊದಲನೇ ಸಿನಿಮಾದಲ್ಲೇ? ದಟ್ ವಾಸ್ ವೆರಿ ಚಾಲೆಂಜಿಂಗ್. ಅದೇ ಹೇಳ್ದಂಗೆ ಒಂದು ಲೆಕ್ಕದಲ್ಲಿ ಡೈರೆಕ್ಟರ್ಗೆ ಇದು ಸ್ಯಾಟಿಸ್ಫೈ ಆಗಲ್ಲ, ಇನ್ನೂ ಬೇಕು ಅಂತ ಇರುತ್ತೆ. ಪ್ರೊಡ್ಯೂಸರ್ ಲೆಕ್ಕದಲ್ಲಿ ಎಲ್ಲಿಂದ ತರೋದು, ಹೆಂಗೆ ಮಾಡೋದು, ಮತ್ತಿನ್ನೇನು ಅದಕ್ಕೆ ಎಕ್ಸ್ಟ್ರಾ ಆದರೆ ಏನಾಗುತ್ತೆ. ಟು ಡೀಲ್ ವಿತ್ ದಿಸ್ ಐ ಹ್ಯಾವ್ ಗಾನ್ ಥ್ರೂ ಅ ಲಾಟ್ ಆಫ್ ಇದರಲ್ಲಿ ಆಗಿದೆ. ಬಟ್ ಅಲ್ಟಿಮೇಟ್ಲಿ ಅದೇ ಹೇಳ್ದಂಗೆ ಇದು ನಮ್ಮ ಮಗು, ನಮ್ಮ ಸಿನಿಮಾ, ನಾನು ಕನ್ಸೀವ್ ಮಾಡ್ತಿರೋದು ಒಂದು ಥಾಟು, ಒಂದು ದೊಡ್ಡ ವಿಷಯ. ಅದಕ್ಕೆ ಮಾತ್ರ ಯಾವುದೇ ರೀತಿ ಕಡಿಮೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಐ ಜಸ್ಟ್ ಡೆಡಿಕೇಟೆಡ್. ಲೈಕ್ ಎಲ್ಲಿಂದ ಏನಾದರೂ ಆಗಲಿ ಅದು ಹಂಗೆ ಬರಬೇಕು ಅಂಥೇಳಿ. ಯಾಕೆಂದರೆ ಆ ಮಾನ್ಸ್ಟರು ಮತ್ತು ಅದನ್ನೆಲ್ಲ ನಾವು ಆ್ಯಕ್ಚುಲಿ ಲೈವಲ್ಲಿ ಏನದು ಎಕ್ಸ್ಪೆರಿಮೆಂಟ್ ಮಾಡೋಣ, ಪ್ರಾಸ್ಥೆಟಿಕ್ಸ್ ಮಾಡೋಣ, US ಎಲ್ಲ ಹೋಗಿ ಕಾಸ್ಟ್ಯೂಮ್ ಎಲ್ಲ ತರೋಣ ಅಂತೆಲ್ಲ ಪ್ಲ್ಯಾನ್ ಇತ್ತು. ಒಂದು ರಿಯಲ್ ಹ್ಯೂಮನ್ಗೆ ಹಾಕೋಣ ಅಂತ. ದೇ ವಾಸ್ ನೋ ಪಾಯಿಂಟ್, ಲೈಕ್ ಪ್ಲ್ಯಾನೇ ಇರಲಿಲ್ಲ CG ಮಾಡಬೇಕು ಅಂತ. ಬಟ್ ಅನಿವಾರ್ಯ ಕಾರಣಗಳು, ಅದು ನಾವು ಅದನ್ನೆಲ್ಲ ನೋಡಿದಾಗ, ಅಟೆಂಪ್ಟ್ ಮಾಡಿ ನೋಡಿದಾಗ ಅದು ನಮ್ಗೆ ಅಷ್ಟೊಂದು ಚೆನ್ನಾಗಿರಲಿಲ್ಲ. ದೆನ್ ದಟ್ ಈಸ್ ವೆನ್ ವಿ ಡಿಸೈಡೆಡ್ ಓಕೆ ವಿಲ್ ಗೋ ಫಾರ್ ದ CG ವರ್ಷನ್ ಅಂತ. ಆ್ಯಂಡ್ ಟ್ರೈಲರ್ ನೋಡಿದಾಗ ಪ್ರತಿಯೊಂದು ಪಾತ್ರಗಳು ಇಟ್ ಸ್ಪೀಕ್ಸ್ ಡಿಫ್ರೆಂಟ್ಲಿ. ಅಂದರೆ ಆ ಕ್ಯಾರೆಕ್ಟರೈಸೇಷನ್ ಇರ್ಬೋದು ಅಥವಾ ದ ವೇ ದೇ ಆರ್, ಅದು ತುಂಬ ವಿಭಿನ್ನವಾಗಿದೆ. ಈಗ ನೀವೇ ಇರ್ಬೋದು, ಇಲ್ಲ ಗೋಪಿ ಸರ್ ಇರ್ಬೋದು, ಬಾಲಾಜಿ ಮನೋಹರ್ ಅವರು ಇರ್ಬೋದು, ಕ್ಯಾರೆಕ್ಟರೈಸೇಷನ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ. ಆ್ಯಂಡ್ ಇದೊಂದು ನ್ಯೂ ಏಜ್ ಫಿಲಮು ವೇರ್ ಈ ಥರದ ಜಾನರ್ಗಳು ಅಷ್ಟೊಂದು ಕನ್ನಡದಲ್ಲಿ ಯೂಸ್ ಟು ಆಗಿಲ್ಲದೆ ಇರೋದ್ರಿಂದ
ಆಡಿಯನ್ಗೆ ಸಿಗುವಂತಹ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಆಡಿಯನನ್ನು ಥಿಯೇಟ್ರ್ ಕರ್ಸೋದಾಗಲಿ ನಿಮ್ಮ ಪ್ರಕಾರ ಹೌ ಈಸಿ ಆರ್ ಹೌ ಡಿಫಿಕಲ್ಟ್ ಇಟ್ ಈಸ್ ನಾವು? ಇಟ್ಸ್ ಅಂದರೆ ಇಟ್ ಈಸ್ ಕ್ವೈಟ್ ಚಾಲೆಂಜಿಂಗ್ ಫಾರ್ ಎವ್ರಿ ಸಿಂಗಲ್ ಸಿನಿಮಾ ಇಫ್ ಯು ಆಸ್ಕ್ ಮಿ. ಪ್ರತಿ ಸಿನಿಮಾ ನಿರ್ದೇಶಕ ತಲೆಯಲ್ಲಿ ಏನು ತಿಳ್ಕೊಂಡು ಶುರು ಮಾಡ್ತಾರೆ ಅದರ ಟ್ರೀಟ್ಮೆಂಟೇ ಕೇಳುತ್ತೆ. ಪ್ರಾಬ್ಲಿ ಆ ಪ್ರಾಸೆಸರ್ ಏನಾಗುತ್ತೆ, ದೇ ಆರ್ ಟೇಕನ್ ಅ ಬ್ಯಾಕ್. ಒಂದು ಸ್ವಲ್ಪ ಎಲ್ಲೋ ಹೊಡ್ತಾ ಬೀಳುತ್ತೆ ಅಥವಾ ಎಲ್ಲೋ ಒಂದು ಕಡೆ ಹೆಚ್ಚು ಕಮ್ಮಿ ಆಗುತ್ತೆ ಅಥವಾ ಪೋಸ್ಟ್ ಪ್ರೊಡಕ್ಷನ್ ಏನಾಗಿರುತ್ತೆ, ಅವ್ರೇನು ಅಂದ್ಕೊಂಡಿರ್ತಾರೆ ಅದು ಬಂದಿರಲ್ಲ ಅಲ್ಲಿ. ಅದು ಬರದೇ ಇದ್ದಾಗ ಅದನ್ನು ಪ್ರೆಸೆಂಟು ಹಂಗೆ ಮಾಡೋಕ್ಕಾಗಿರಲ್ಲ. ಪ್ರೆಸೆಂಟ್ ಮಾಡೋಕ್ಕಾಗದೇ ಇರೋದನ್ನು ಪ್ರೆಸೆಂಟ್ ಮಾಡಿದಾಗ ಜನ ಅವಾಗ ಬಿಟ್ಟರೆ ಆಗ್ತಾರೆ, ಅಂದರೆ ಹತಾಶೆಗೊಳಗಾಗ್ತಾರೆ. ಈಗ 10 ಸರಿ ಕೆಳಗೆ ಬೀಳ್ಬೋದು, 10 ಸರಿ ನಾನು ಮತ್ತೆ ಕನ್ನಡ ಸಿನಿಮಾ ಹೋಗ್ತೀನಿ, 10 ಸರಿನೂ ಚೀಟ್ ಆದಾಗ 11ನೇ ಸರಿ ಯೋಚನೆ ಮಾಡ್ತೀನಿ ನಾನು, ಅಥವಾ ನನ್ನ ಪಕ್ಕದಲ್ಲಿರೋಂಗೆ ಆಗ್ಬರೋ ಸುಮ್ಮನೆ ಆ ಸಿನಿಮಾ ನೋಡೋಣ ಬಾ, ಅದಾಗಬಾರ್ದು ಅಂತ. ಸೊ ದಟ್ ಈಸ್ ಅ ಟಫೆಸ್ಟ್ ಕಾಲ್ ಫಾರ್ ಅಸ್. ಬರಲ್ಲ ಅಂತಾರೆ, ಬರೋಂಗೆ ನಾವು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಷ್ಟೇ. ದರ್ ಇಸ್ ಅ ಸೊಲ್ಯೂಷನ್ ಫಾರ್ ಎವ್ರಿ ಸಿಂಗಲ್ ಪ್ರಾಬ್ಲಮ್ ಇನ್ ಲೈಫ್. ಲೆಟ್ ಅಸ್ ಲುಕ್ ಔಟ್ ಫಾರ್ ಸೊಲ್ಯೂಷನ್ಸ್. ಒಂದೇ ಸಮಸ್ಯೆ ಆದರೆ ಸಮಸ್ಯೆ ಒಂದೇ ಅಲ್ಲ, ಸಮಸ್ಯೆಗೆ ಸೊಲ್ಯೂಷನ್ಗಳು 1000 ಇರುತ್ತೆ. ಲೆಟ್ ಅಸ್ ಲುಕ್ ಅಬೌಟ್ ದ್ಯಾಟ್. ಆ್ಯಂಡ್ ನಮ್ಮ ಚಾನಲ್ ಹೆಸರು ಖಡಕ್ ಸಿನಿಮಾ ಅಂತ. ಸೊ ಒಂದು ಖಡಕ್ ಮೂಮೆಂಟ್ ಇದೆ, ಈ ಸಿನಿಮಾ ಎಲ್ಲ ಮುಗಿಸಿದ್ರೆ ಈಗ ರಿಲೀಸ್ಗೆ ರೆಡಿ ಇದೆ. ಸೊ ಈಗಲೂ ಗ್ರೀನ್ ಅಂದ ತಕ್ಷಣ ಒಂದು ತಲೆಗೆ ಬರುತ್ತಲ್ಲ, ಅದು ಖಡಕ್ ಮೂಮೆಂಟ್ ಅಂತ ಅಂದ್ಕೊಳ್ಳೋದಾದ್ರೆ ವಾಟ್ ಈಸ್ ದ ಖಡಕ್ ಮೂಮೆಂಟ್? ನಿಮ್ಮ ಖಡಕ್ ಮೂಮೆಂಟ್ ಏನು ಸರ್? ಗ್ರೀನ್ ಅಂತ ಅಂದ ತಕ್ಷಣ ತಲೆಗೆ ಬರೋದು? ಊಟಿಲಿ ಪ್ರಾಣಿಗಳ ಶಬ್ದ ಕೇಳಿದ್ದು. ಹೌದಾ? ಅಲ್ಲಿ ಶೂಟ್ ಮಾಡ್ಬೇಕಾರೆ ರವಿ ಪ್ರಾಣಿಗಳ ಶಬ್ದನ ಯಾವ್ದಾದ್ರು ಎನ್ಕೌಂಟರ್ ಆಯ್ತಾ? ಪ್ರಾಣಿಗಳು ಶೂಟ್ ಮಧ್ಯೆ ಎಲ್ಲ ಬಂದಿದ್ದು? ಪುಣ್ಯಕ್ಕೆ ಆಗಲಿಲ್ಲ. ಎಲ್ಲ ಭಯ ಬಿದ್ದಿದ್ವಿ, ಓಕೆ, ಆಗಲಿಲ್ಲ. ಅಂದರೆ ಜೋಕ್ಸ್. ಬಟ್ ಖಡಕ್ ಮೂಮೆಂಟ್ ಅಂದರೆ ಅದೇ, ಇವ್ರು ಕಾಫಿ ಡೈನಲ್ಲಿ ಬಂದು ಕಾಫಿ ಕುಡಿತಾ ಕತೆ ಹೇಳಿದ್ದೆ ಖಡಕ್ ಮೂಮೆಂಟ್ ನನಗೆ. ಓಕೆ, ಫಸ್ಟ್ ಮೈಟು, ಫಸ್ಟ್ ಖಡಕ್ ಮೂಮೆಂಟ್. ಎಸ್. ಬಗ್ಗೆ ಸರ್ ನಿಮ್ಮ ಖಡಕ್ ಮೂಮೆಂಟ್? ಮನೋರೆ, ಖಡಕ್ ಮೂಮೆಂಟ್ ಅಂದರೆ ಫಸ್ಟ್ ಆಫ್ ಆಲ್ ವೆನ್ ಐ ಹರ್ಡ್ ಡೈರೆಕ್ಟರ್ ಟೆಲಿಂಗ್ ಮೀ ದಟ್ ಯು ಆರ್ ಆನ್ ವೀಲ್ ಚೇರ್. ಕಾಲಿದ್ದು ನಡೆದಾಡ್ಕೊಂಡು ಮೇಕಪ್ ಹಾಕ್ಕೊಂಡು ಕಾಸ್ಟ್ಯೂಮ್ ಹಾಕ್ಕೊಂಡು ಓಡಾಡ್ಕೊಂಡು ಆ್ಯಕ್ಟ್ ಮಾಡೋದು ಬೇರೆ. ಸರ್ ನಿಮಗೆ ಕಾಲಿದೆ ಆದರೆ ಇಲ್ಲ, ಕುತ್ಕೊಳ್ಳಿ ವೀಲ್ ಚೇರ್ ಮೇಲೆ, ಕ್ಯಾರೆಕ್ಟರ್ ಕನ್ಸಿಡರ್ ಮಾಡಿ ಅಂತ ಹೇಳಿದಾಗ ದಟ್ ವಾಸ್ ಮೈ ಖಡಕ್ ಮೂಮೆಂಟ್. ಅಫ್ಕೋರ್ಸ್ ಐ ಹ್ಯಾವ್ ಟೋಲ್ಡ್ ದಿಸ್ ಇನ್ ಆಲ್ ಇಂಟರ್ವ್ಯೂಸ್. ವೀಲ್ ಚೇರ್ನ ಕ್ಯಾರೆಕ್ಟ್ರಾಗಿ ತೊಗೊಳ್ಳಿ, ವೀಲ್ ಚೇರ್ ವಿಲ್ ಬಿಕಮ್ ಯುವರ್ ಲೆಗ್ಸ್, ಸ್ಟಾರ್ಟ್ ಗೋಯಿಂಗ್ ಅಬೌಟ್. ಅವಾಗ ಅದೊಂದು ದಟ್ ವಾಸ್ ನನಗೆ ನಾನು ಮಾಡ್ಬೋದಾ, ಚೆನ್ನಾಗಿದೆಯಲ್ಲ ಅಂತ ಅನಿಸ್ತಿದ್ದು ನನಗೆ. ಸರ್ ನಿಮ್ಮ ಖಡಕ್ ಮೂಮೆಂಟ್? ಸರ್ ಗ್ರೀನ್ ನನ್ನ ಖಡಕ್ ಮೂಮೆಂಟ್ ಅಂದರೆ ರಿಲೀಸಿಗೆ ರೆಡಿ ಇರೋದು ಸರ್. ಯಾಕಂದರೆ ಎಲ್ಲ ಪ್ರಾಸೆಸ್ ಎಲ್ಲ ಆಗಿ ಇವತ್ತು ಬಂದು ರಿಲೀಸಿಗೆ ರೆಡಿ ಇದೆ ಅಂತಂದರೆ ಐ ಆಮ್ ಎಕ್ಸೈಟೆಡ್ ಸರ್. ದಟ್ ಈಸ್ ಮೈ ಖಡಕ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಫೈನಲಿ ಸಿನಿಮಾ ಇದು ಅಕ್ಟೋಬರ್ 23 ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ನಾವು ಯಾವಾಗಲೂ ಹೇಳ್ತಿರ್ತೀವಲ್ಲ ದಟ್ ನಮ್ಮಲ್ಲೂ ಆ ಥರ ಸಿನಿಮಾಗಳು ಬರಬೇಕು, ಅದು ಲೈಕ್ ನಮ್ಮಲ್ಲಿ ಯಾಕೆ ಈ ಥರ ಸಿನಿಮಾಗಳು ಅಟೆಂಪ್ಟ್ ಮಾಡಲ್ಲ, ಬೇರೆ ಹೊಸಬರು ಬರಲ್ಲ, ಅದು ಇದು ಅಂತ. ಐ ಥಿಂಕ್ ದಿಸ್ ಈಸ್ ದ ಟೈಮ್. ನಮ್ಮ ಪ್ರೊಡಕ್ಷನ್ ಹೌಸಿಂದ ನಮ್ಮದು ಫಸ್ಟ್ ಫಿಲ್ಮ್ ನಾವು ಈ ಥರದ್ದನ್ನು ಮಾಡ್ತಾ ಇರೋದನ್ನು ಲೈಕ್ ನನ್ನ ಕಡೆಯಿಂದ ಒಂದು ಇದೇನಂತಂದರೆ, ನನಗೊಂದು ಆಪರ್ಚುನಿಟಿ ಕೊಡಿ ಆ್ಯಂಡ್ ಯು ವಿಲ್ ಬಿ ನಾಟ್, ನೀವು ಡಿಸಪಾಯಿಂಟ್ ಅಂತೂ ಆಗಲ್ಲ. ಹಾಗೆಯೇ ಈ ವರ್ಷ ನಾವು ಬೇರೆಯವ್ರಿಗೆ ಬಿಟ್ಕೊಡ್ದಂಗೆ ಇವಾಗ ಆಲ್ರೆಡಿ ಕಾಂತಾರೆಲ್ಲ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಇದೇ ತಿಂಗಳಲ್ಲಿ ನಮ್ಮದು 23ನೇ ತಾರೀಕು ಬರ್ತಾ ಇರೋದ್ರಿಂದ ಸೊ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದಕ್ಕೆ ತೋರಿಸ್ಕೊಳ್ಳೋಕ್ಕೆ ಇನ್ನೊಂದು ಸಿನಿಮಾನೂ ಬರ್ತಾಯಿದೆ. ಆ್ಯಕ್ಚುಲಿ ಅದನ್ನು ಕೂಡ ನೀವು ನೋಡಿ. ಯಾಕಂತಂದರೆ ಕನ್ನಡ ಯಾವುದಕ್ಕೂ ಕಡಿಮೆ ಇಲ್ಲ. ಯಾಕಂದರೆ ಈ ನಮ್ಮ ಭಾಷೆಯಲ್ಲಿ ಆಗಿರೋಷ್ಟು ಎಕ್ಸ್ಪೆರಿಮೆಂಟ್ಗಳು ಬೇರೆಲ್ಲೋ ಆಗಿಲ್ಲ ಆ್ಯಕ್ಚುಲಿ. ಯಾಕಂದರೆ ಎಲ್ಲ ಹೊಸ ವಿಚಾರಗಳು ಇಲ್ಲಿ ಬಂದಾಗಲೇ ಇಟ್ ವಿಲ್ ಗೋ ಟು ದ ಗ್ಲೋಬಲ್ ಲೆವೆಲ್ವರೆಗೂ ಹೋಗುವಂಥ ಕೆಲವು ವಿಚಾರಗಳು ಮತ್ತು ಕೆಲವು ಸಿನಿಮಾಗಳೆಲ್ಲ ಆವಾಗಲಿಂದನೂ ಬಂದಿದೆ. ಫ್ರಮ್ ದ ಪೀರಿಯಡ್ ಲೈಕ್ ಹಳೆಯ ಸಿನಿಮಾಗಳಿಂದನೂ ಬಂದಿದೆ. ಅದೇ ರೀತಿ ಈ ಕಾಲಘಟ್ಟದಲ್ಲಿ ಈ ಥರ ಸಿನಿಮಾಗಳೆಲ್ಲ ಬರ್ತಾ ಇರೋದು ಇಟ್ಸ್ ಅವರ್ ಪ್ರೈಡ್. ಸೊ ಅದಕ್ಕೆ ಈ ವರ್ಷ ನಾವು ಯಾರಿಗೂ ಬಿಟ್ಕೊಡದೆ ಕನ್ನಡ ಸಿನಿಮಾ ಪ್ರೈಡ್ನ ಇನ್ನೊಂದು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋಕ್ಕೆ ಪ್ಲೀಸ್ ವೆಲ್ಕಮ್ ಗ್ರೀನ್. ನಿಮಗೋಸ್ಕರ ಇದನ್ನು ಇಷ್ಟೆಲ್ಲ ಕಷ್ಟಪಟ್ಟು ಇಡೀ ಜೀವನ ನಾನು ಡೆಡಿಕೇಟೆಡ್ ಆಗಿದ್ದು ಒಂದು ಸಿನಿಮಾನ ತೊಗೊಂಬರ್ತಾಯಿದ್ದೀನಿ. ಸೊ ಯಾರು ಡಿಸಪಾಯಿಂಟ್ ಅಂತೂ ಆಗಲ್ಲ, ಬಟ್ ಒಳ್ಳೆ ಥ್ರಿಲ್ಲಿಂಗ್ ಎಫೆಕ್ಟ್ ಅಂತೂ ಕೊಡುತ್ತೆ ಅಂತ ಹೇಳ್ತಾ ಐ ಆಮ್ ಜಸ್ಟ್ ರಿಕ್ವೆಸ್ಟಿಂಗ್ ಗಿವ್ ಮಿ ಆನ್ ಆಪರ್ಚುನಿಟಿ ಅಂತ ಅಷ್ಟೇ. ಥ್ಯಾಂಕ್ ಯು. ಏನಿಲ್ಲ ಅಂದರೆ ಬೇರೆ ಥರದ ಎಕ್ಸ್ಪೀರಿಯೆನ್ಸ್ ಕೊಡೋ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅದು ಥಿಯೇಟ್ರಲ್ಲೇ ನೋಡಬೇಕು. ತುಂಬ ಎಂಗೇಜಿಂಗ್ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ. ದಯವಿಟ್ಟು ಅಕ್ಟೋಬರ್ 23ಕ್ಕೆ ಥಿಯೇಟ್ರಿಗೆ ಬನ್ನಿ. ಬೇಸಿಕಲಿ ಒಂದು 28 ನಾಮಿನೇಷನ್ನು, 19 ಅವಾರ್ಡು, ಅದರಲ್ಲಿ 9 ಅವಾರ್ಡು ಬೆಸ್ಟ್ ಡೈರೆಕ್ಟರ್, ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಅಂತ ನಿರ್ದೇಶಕರಿಗೆ ಯಾಕೆ ಅವಾರ್ಡ್ ಕೊಟ್ಟಿದ್ದಾರೆ ಅಂಥದ್ದು ಏನಿದೆ ಗ್ರೀನಲ್ಲಿ. ಈ ಎಲ್ಲ ಎಕ್ಸ್ಪೀರಿಯೆನ್ಸನ್ನು ಥಿಯೇಟ್ರಿಗೆ ಬಂದಾಗ ನಿಮ್ಮ ಥಿಯೇಟ್ರ್ ಆಫ್ ಮೈಂಡಲ್ಲಿ ಆಟ ಆಡೋರು ಗ್ರೀನ್ ನಿರ್ದೇಶಕರು. ಫಾರ್ ಶ್ಯೂರ್ 100%
ಯಾವುದೇ ರೀತಿಯಾದ ಮೋಸ ಆಗಲ್ಲ. ನೀವು ಪಕ್ಕದ ಮನೆಯವ್ರಿಗೆ ಹೇಳ್ತೀರಾ ಕನ್ನಡದಲ್ಲಿದೆ ಒಂದು ಸಿನಿಮಾ ಯಾವ್ದು ಗೊತ್ತಾ, ಹೆಸರು ಗ್ರೀನ್. ನೀವು ಕೇಳಬೇಕು ಅವರಿಗೆ, ಹ್ಯಾವ್ ಯು ಸೀನ್ ಗ್ರೀನ್ ಅಂತ. ಮಾರ್ಕ್ ಮೈ ವರ್ಡ್ಸ್. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಬೇರೆ ಕಂಟ್ರೀಸಲ್ಲಿ ಸಿಕ್ಕಿರುವಂತಹ ಅವಾರ್ಡ್ ಥರನೇ ನಮ್ಮ ಕನ್ನಡಿಗರು ಸಿನಿಮಾ ಗೆಲ್ಸಿ ಅವಾರ್ಡ್ ಕೊಡೋಂಗಾಗಲಿ. ಆ್ಯಂಡ್ ನಿಮ್ಮಿಂದ ಕಾಂಟ್ರಿಬ್ಯೂಷನ್ ಇದೇ ಥರ KFIಗೆ ಮತ್ತಷ್ಟು ಮಗದಷ್ಟು ಬರ್ತಾನೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.